ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಚೆನ್ನೈ ವಿರುದ್ಧ ಬೆಂಗಳೂರು ಬಳಗಕ್ಕೆ ರೋಚಕ ಜಯ. ಇನ್ನು ಈ ಸೀಸನ್ ಅಲ್ಲಿ 2 ಬಾರಿ ತಂಡಗಳು ಮುಖಾಮುಖಿಯಾಗಿದ್ವು. 2 ಬಾರಿಯೂ ಕೂಡ ನಮ್ಮ RCB ತಂಡ ಗೆದ್ದು ಬೀಗಿದೆ. ಜೊತೆಗೆ ಪ್ಲೇ ಆಫ್ಗೂ ಕೂಡ ತುಂಬಾ ಹತ್ತಿರವಾಗಿದೆ ಅಂತ ಹೇಳ್ಬೋದು. ಎಸ್, ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಮೊದಲಿಗೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್, ಜೊತೆಗೆ ಪಾಟೀಲ್ ಸರ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಜೊತೆಗೆ ಕ್ರೀಡಾಭಿಮಾನಿಯಾಗಿರುವಂತಹ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್ ಮುಕುಂದ್ ಸರ್, ಇನ್ನು ನಿಮ್ಮಿಂದ ಶುರು ಮಾಡೋದಾದ್ರೆ, ಸೊ ಲಾಸ್ಟ್ ಬಾಲ್ ತನಕನೂ ಒಂದು ರೋಚಕ ರಸದೌತಣ ಅಂತ ಹೇಳ್ಬೋದು ನೆನ್ನೆ ಮ್ಯಾಚು. ಸೊ ಹೇಗಿತ್ತು ನೆನ್ನೆ? ಮೊದಲಾಗಿ ಸ್ಯಾಟ್ ನ್ಯೂಸ್ CSKಗೆ, ಬಟ್ ಈ ಸೀಸನ್ ಅಲ್ಲಿ ಅವ್ರು ಆಡುವಂಥ ಒಂದು ಬೆಸ್ಟ್ ಮ್ಯಾಚ್ ಅಂತ ಕನ್ಸಿಡರ್ ಮಾಡ್ತೀನಿ ನೆನ್ನೆಗೆ. ಯಾಕಂದ್ರೆ ಅವ್ರು ಎಂತೆಂಥ ಟೀಮ್ ಮೇಲೆ ಕೂಡ ಈಸಿಯಾಗಿ ಸೋಲ್ತಾ ಇದ್ರು, ಬಟ್ RCB ಮೇಲೆ ಗೆಲುವಿನ ಹಂತ ಇದಕ್ಕೆ ಬಂದು ಅವ್ರು ಸೋತಿರುವಂಥದ್ದು. ಹಾಗಾಗಿ ಅವ್ರು ಚೆನ್ನಾಗೇ ಆಡಿದ್ರು. ಬಟ್ ಧೋನಿ ಹೇಳ್ತಾ ಇದೆ, ಅಂದರೆ ಮ್ಯಾಚ್ ಆದಮೇಲೆ ಅವ್ರು ಹೇಳ್ತಾ ಇದ್ರು, ಕೇವಲ ನಂದೇ ತಪ್ಪು, ಒಂದೇ ಒಂದು ಶಾಟನ್ನು ನಾನು ಚೇಂಜ್ ಮಾಡೋಕ್ಕಾಗಲಿಲ್ಲ, ಅದು ಮಾಡಿದರೆ ಇವತ್ತು ವಿನ್ ಆಗ್ತಾ ಇದ್ವಿ ಅಂತ. ಬಟ್ RCB ನೆನ್ನೆ ಆಡಿದಂಥ ಟೀಮ್ ಮುಂದೆ CSK ಪರ್ಫಾರ್ಮೆನ್ಸ್ ನಿಲ್ ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರ ಟೀಮಲ್ಲಿ ಇಡೀ ಮ್ಯಾಚನ್ನು ನೋಡೋದಾದರೆ ನನಗನ್ಸಿದ್ದು 3 ಪ್ಲೇಯರ್ಸ್ ಅವ್ರ ಕಡೆ ಆಡಿದ್ದು. ಇನ್ನು ಉಳಿದಂಥ 8 ಜನರಿಂದ ಏನೂ ಪರ್ಫಾರ್ಮೆನ್ಸ್ ಬರಲಿಲ್ಲ. ಹಾಗಾಗಿ ಅವರು ಏನು ಸೋಲಿಗೆ ಅವರು ಡಿಸರ್ವ್ ಆಗಿದ್ರು. ಬಟ್ RCB ಆಲ್ರೌಂಡರ್ ಆಟ ಅಂತ ಏನು ಹೇಳ್ತೀವಿ, ಅದು ನೆನ್ನೆ ಮೂಡಿ ಬಂದಿದ್ದು ಚಿನ್ನಸ್ವಾಮಿಯಲ್ಲೂ. ಬ್ಯಾಟಿಂಗಲ್ಲಾಗಿರಲಿ, ಓಪನಿಂಗ್ ಆಗಿರಲಿ, ಮಿಡ್ಲ್ ಆರ್ಡ್ರು, ಬೌಲಿಂಗು, ಫೀಲ್ಡಿಂಗ್, ಇಷ್ಟು ಇದರಲ್ಲೂ ಕೂಡ RCB ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ನೆನ್ನೆ ಗೆದ್ದಿದ್ದು. ಬಟ್ CSKಗೆ ಬ್ಯಾಡ್ ಲಕ್. ಅವರು ಏನು ಕಳ್ಕೊಳೋವಂಥದ್ದೇನಿರಲಿಲ್ಲ. ಆದರೆ ಅವರ ಅಭಿಮಾನಿಗಳಲ್ಲಿ ಪ್ಲಸ್ RCB ಅಭಿಮಾನಿಗಳಲ್ಲೂ ಕೂಡ ಒಂದು ಬಾಲ್ ಅವ್ರ ಕಡೆ, ಒಂದು ಬಾಲ್ ನಮ್ಮ ಕಡೆ ಬರ್ತಾ ಇತ್ತು, ಟೆನ್ಷನ್ ಇತ್ತು. ಸೊ ಮ್ಯಾಚ್ ವೈಬ್ ಮಾತ್ರ ಸಖತ್ತಾಯಿತು. ಹಾಗಾಗಿ RCB ಅಭಿಮಾನಿಗಳು ನಿನ್ನೆ ರಾತ್ರಿ ನಿದ್ದೆ ಹೋಗಿರಲ್ಲ, ಚೆನ್ನೈ ಅಭಿಮಾನಿಗಳು ಕೂಡ ಸೋತಿರೋದಕ್ಕೆ ನಿದ್ದೆ ಹೋಗಿರಲ್ಲ. ಎಸ್, ಇನ್ನು ಪಾಟೀಲ್ ಸರ್, ನಿನ್ನೆ ಮಳೆ ಅಂತೂ ಬರಲಿಲ್ಲ, ಬಟ್ ಸ್ಟೇಡಿಯಂ ಅಲ್ಲಿ ಅಭಿಮಾನಿಗಳ ಒಂದು ಖುಷಿಯ ಹೊಳೆ ಅಂತೂ ಹರಿತು. ಸೊ ಹೇಗಿತ್ತು ನಿನ್ನೆ ಮ್ಯಾಚ್? ಲಾಸ್ಟ್ ಇಯರ್ ಕೂಡ ಮಳೆ ಬರುತ್ತೆ ಅಂತಾನೆ ಪ್ರೆಡಿಕ್ಷನ್ ಇತ್ತು. ಆ ಮ್ಯಾಚ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಪ್ಲೇ ಆಫ್ ಹೋಗೋದಕ್ಕೆ. ಲಾಸ್ಟ್ ಇಯರ್ ಮ್ಯಾಚ್ನೇ ವಾಪಸ್ ನೋಡಿದ್ವಿ ಅಂತ ಅನಿಸ್ತಾ ಇದೆ ನನಗೆ. ಒಂದು, ಧೋನಿ ಫಿನಿಶ್ ಮಾಡಲಿಲ್ಲ, ದಯಾಳ್ ಅವ್ರಿಗೆ ವಿಕೆಟ್ ಹೋಗಿದ್ದು. ಆಮೇಲೆ ದಯಾಳ್ ಸೇಮ್ ಸೆಲೆಬ್ರೇಷನ್ನು ಆತ ಯಾರಿಗೂ ಕೈಗೆ ಸಿಗ್ತಾ ಇರಲಿಲ್ಲ. ಆತ ಒಬ್ಬನೇ ಅಲ್ಲ, ನಿನ್ನೆ RCB ಫ್ಯಾನ್ಸ್ ಯಾರ ಕೈಗೂ ಸಿಗ್ತಾ ಇರಲಿಲ್ಲ, ಅಷ್ಟು ಜೋಶಲ್ಲಿ ಇದ್ದಾರೆ. ಒಂದು ಸಿಡಿನ ಪಂದ್ಯ, ಮೊದಲ ಪಂದ್ಯ ನಾವು CSK ಬಂದು ನೀವು ಗೆದ್ದಿದ್ದೀರಾ, ನಾವು ಗೆಲ್ತೀವಿ ಅಂತ ಹೇಳಿ CSK ಪ್ಲೇಯರ್ಸ್ಗಳೇ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದರು. ಒಂದು ಲೆಕ್ಕಾಚಾರದಲ್ಲಿ ನಾನು ಅಂದ್ಕೊಂಡಿದ್ದೆ, ಇವ್ರನ್ನಂತೂ ನಂಬೋಕ್ಕಾಗಲ್ಲ, ಹೊಡಿಬೋದು ಅಂತ ನಾನು ನಿನ್ನೇನು ಕೂಡ ಅನ್ಕೋತಾ ಇದ್ದೆ. ಅಷ್ಟು ಸುಲಭವಾಗಿ CSKನ ತೆಗೆದುಕೊಳ್ಳೋಕ್ಕಾಗಲ್ಲ, ಅವ್ರ ಹತ್ರ ಕಳ್ಕೊಳ್ಳೋಕೆ ಏನೂ ಇಲ್ಲ. ಆದರೆ ನಿನ್ನೆ RCB ಸೋತಿದ್ರೆ ಮಾತ್ರ ತುಂಬ ಕಷ್ಟ ಆಗ್ತಿತ್ತು ನಮಗೆ. ಆದರೆ ಅದನ್ನು ಮಾಡೋದಕ್ಕೆ ಬಿಡಲಿಲ್ಲ. ಒಂದು ಬ್ಯಾಟಿಂಗ್, ಬಾಲಿಂಗ್ ಎಲ್ಲದರಲ್ಲೂ ನಾವು ಮಿಂಚಿಂಗು. ಒಂದು ಮಾತಿದೆ, ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳಿ. ಬಟ್ ನಿನ್ನೆ ನಾವು ಕ್ಯಾಚ್ ಬಿಟ್ರಿಗೆ ಮ್ಯಾಚ್ ಗೆದ್ವಿ. ಯಪ್ಪ, ಬಾಯಿಗೆ ಬರಿಸ್ಬಿಟ್ಟಿದ್ರು. ಕೊನೆವರೆಗೂ ಕೂಡ ಅಲ್ಲಿ ಕ್ರೀಡಾಂಗಣದಲ್ಲಿ ಇದ್ದವರು ಯಾರು ಕೂಡ ಕೂತ್ಕೊಂಡು ಮ್ಯಾಚ್ ನೋಡಿಲ್ಲ. ಒಬ್ಬರು ಎಲ್ಲಿಂದ ಅಂದರೆ 15ನೇ ಓವರಿಂದ ಆರಂಭ ಆಗಿ ಥ್ರಿಲ್ಲಿಂಗು, ಕೊನೆಯ ಬಾಲ್ವರೆಗೂ ಕೂಡ ಯಶ್ ದಯಾಲ್ ಬಂದರು. ಈ 3 ಬಾಲ್ ಡಾಟ್ ಮಾಡಿದರು, ಅದೇನೋ 3 ರನ್ನೇ ಬಂತು, ವಿಕೆಟ್ ಕೂಡ ಹೋಯಿತು. ಗೆದ್ಬಿಟ್ವಿ ಅಂತ ಹೇಳಿ ಫುಲ್ ಸಂತೋಷ. ಮತ್ತೊಂದು 9 ಬಾಲು 6 ಹೋಯ್ತಪ್ಪ ಮ್ಯಾಚು ಅಂತ ಮತ್ತೆ ತಲೆ ಮೇಲೆ ಕೈ ಇಟ್ಕೊಂಡಿದ್ವಿ. ಮತ್ತೆ ಕೊನೆಯ ಬಾಲ್ನಲ್ಲಿ ಒಂದೇ ಒಂದು ರನ್ನ ಕೊಟ್ಟರು, 2 ರನ್ನಿಂದ ಗೆಲುವನ್ನು ಸಾಧಿಸಿದ್ವಿ. ನೋಡಿ, ಈ ಗೆಲುವು ಇಂಪಾರ್ಟೆಂಟ್ ಆಗಿತ್ತು ನಮಗೆ, ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿತ್ತು. ನೆಟ್ ರನ್ ರೇಟ್ ಹಾಳಾಗೋಗಲಿ ನನಗೆ. ಯಾಕೆಂದರೆ ನೀವು 16 ಪಾಯಿಂಟು 22 ಪಾಯಿಂಟ್, ಈಗ ಇನ್ನೊಂದು 3 ಮ್ಯಾಚ್ ಇದೆ, ಅದರಲ್ಲಿ ಒಂದು ಎರಡು ತೊಗೊಂಬಿಟ್ರೆ 1-2 ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀವಿ. ನೆಟ್ ರನ್ ರೇಟ್ ಬಗ್ಗೆ ನನಗೆ ಇನ್ಮೇಲಂತೂ ಚಿಂತೆನೇ ಇಲ್ಲ. ಆಲ್ಮೋಸ್ಟ್ ನಾವು ಕ್ವಾಲಿಫೈ ಇದಕ್ಕೆ ಏನೋ ಸೆಮಿಫೈನಲ್ಗಂತೂ ಕ್ವಾಲಿಫೈ ಆಗಿದ್ದೀವಿ. ಇನ್ನು ನಂಬರ್ 1 ನಂಬರ್ 2ಗೆ ಖಂಡಿತವಾಗ್ಲೂ ಆ ಒಂದು ಪೈಪೋಟಿನ ಕೊಡಬೇಕು. ಇನ್ನು 3 ಪಂದ್ಯ ಇದೆ, 3ರಲ್ಲಿ 2 ಗೆದ್ದರೂ ಕೂಡ 1 ಅಥವಾ 2 100% ಫಿಕ್ಸ್ ಇರ್ತೀವಿ. ಓಕೆ, ನಿನ್ನೆ ಬ್ಯಾಟಿಂಗ್ ಇದಕ್ಕೆ ಬಂದರೆ ನೋಡಿ, 3-4 ಜನರನ್ನು ನಾನು ಹೊಗಳೇಬೇಕಾಗುತ್ತೆ. ಒಂದು, ರೊಮಾನಿಯೋ ಶಫರ್ಡ್, ಎಂಥ ಬ್ಯಾಟಿಂಗ್ ಪ್ರದರ್ಶನ. ನಾವು ಅನ್ಕೋತಾ ಇದ್ವಿ ಟೀಮ್ ಡೇವಿಡ್ ಬರ್ತಾರೆ, ಟೀಮ್ ಡೇವಿಡ್ ಬಂದ ತಕ್ಷಣ ಏನು ಎಲ್ಲರೂ ಚಿರಾಗಿ ಸ್ಟಾರ್ಟು 190 ತನಕ ತಂದುಬಿಟ್ರೆ ಸಾಕಪ್ಪ, ಇದಿತ್ತು ಎಲ್ರಿಗೂ ಕೂಡ. ಬಟ್ ಶೆಫರ್ಡ್ ಬ್ಯಾಟಿಂಗ್ ನೋಡಿದರೆ ವೈಭವ್, ಲಾಸ್ಟ್ 2 ಓವರಲ್ಲೇ 50 ಮಾಡ್ಕೊಂಡ್ಬಿಟ್ರು ಅಂದರೆ ನಿಜವಾಗ್ಲೂ ನನಗೂ ಆಶ್ಚರ್ಯ ಆಯಿತು. ಆ ಬ್ಯಾಟಿಂಗ್ ನೋಡಿನೇ ಆಶ್ಚರ್ಯ ಆಯಿತು. ಎಲ್ಲ ಟೀಮ್ನಲ್ಲೂ ಕೂಡ ಎಲ್ಲರೂ ಫಿನಿಷರ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ರಾಕ್ಷಸರನ್ನ ಇಟ್ಕೊಂಡ್ಬಿಟ್ಟಿದ್ದೀವಿ. ಒಂದು ಕಡೆ ಟೀಮ್ ಡೇವಿಡ್ ಹೊಡಿತಾರೆ, ಒಂದು ಕಡೆ ಶೆಫರ್ಡ್ ಹೊಡಿತಾರೆ, ಒಂದು ಸರಿ ಕೃಣಾಲ್ ಪಾಂಡೆ ಹೊಡಿತಾರೆ. ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಒಬ್ಬ ಫಿನಿಷರ್ ಅಂತ ನಮಗೆ ಕಾಣಿಸ್ತಾ ಇದ್ದಾರಲ್ಲ, ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಬಾಲಿಂಗ್ ಬಂದರೆ ಖಂಡಿತವಾಗ್ಲೂ ಎಷ್ಟು ದಯಾಳ ಗೆಲ್ಲಿಸ್ಕೊಟ್ರು ಅನ್ನೋದನ್ನು ಎಷ್ಟು ಇದಿದೆಯೋ ಅಷ್ಟೇ ನನಗೆ ಸುಯೇಶ್ ಶರ್ಮಾ ಇದೆ. ಆ ಒಂದು ಓವರ್
18th ಓವರ್ ಅನಿಸುತ್ತೆ. ಆ ಓವರ್ 3 ಓವರಲ್ಲಿ 35 ಬೇಕಾಗಿತ್ತು. ಜಡೇಜಾ ಧೋನಿ ಅಂತ ಬಾಲರ್ ಇದ್ದಾಗ ಜಸ್ಟ್ 6 ರನ್ ಕೊಡ್ತಾರೆ. ಅದು ಮ್ಯಾಚ್ಗೆ ಟರ್ನ್ ಆಗಿದಂಥ ಒಂದು ಪಾಯಿಂಟು. ಆ ಸುಯೇಶ್ ಶರ್ಮಾ ಅವರ ಬಾಲಿಂಗ್ ಇದೆಯಲ್ಲ, ಖಂಡಿತವಾಗ್ಲೂ ಅದನ್ನು ಪ್ರಶಂಸೆಯನ್ನು ಕೊಡಲೇಬೇಕು. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವ್ರನ್ನ ಮರೆಯೋದಕ್ಕೆ ಸಾಧ್ಯನ. ಆರಂಭದಿಂದನೂ ಕೂಡ ಬಿಗ್ ಹಿಟ್ಗಳನ್ನು ಮಾಡಿದರು. ಬೆಥೆಲ್ ಅವ್ರಿಗೂ ಒಂದು ಒಳ್ಳೆ ಸಾಥ್ನ ಕೊಟ್ಟರು. 90+ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. 200+ ರನ್ ಆಯಿತು. ಎಲ್ಲವೂ ಕೂಡ ದೇವ್ರು ಹೆಂಗೆ ಕೊಡ್ತಾ ಇದ್ದಾನೆ ಅಂದರೆ ಈ ಸರಿ ನೀವು ಗೆಲ್ರಿ ಅಂತ ಹೇಳಿ ಕೈ ಹಿಡಿದು ಎಳ್ಕೊತಾ ಇದ್ದಾನೆ. ದಯವಿಟ್ಟು ಕೊನೆ ಹಂತದಲ್ಲಿ ಕೈ ಬಿಡಬೇಡಿ ಅಂತ RCBಗೆ ಅನ್ಕೊಳ್ಳೋದು ಅಷ್ಟೇ ನಾವು. ಈ ಸರಿ RCB ಟಾಪಲ್ಲಿದೆ, CSK ಕೊನೆಯಲ್ಲಿದೆ. ಆ ಒಂದು ಖುಷಿನೂ ಇದೆ ನಮಗೆ. ಅದರ ಜೊತೆಗೆ RCB ತುಂಬ ಅದ್ಭುತವಾಗಿ ಗೆದ್ದರು. CSK ಜೊತೆ 2 ಪಂದ್ಯವನ್ನು ಗೆದ್ದರು. ಅರ್ಧ ಕಪ್ ಅಂತೂ ಗೆದ್ದಿದ್ದೀವಿ ಮನಸ್ಸಿಂದ. ಇನ್ನು ಅರ್ಧ ಕಪ್ ಉಳಿದಿದೆ, ಅದನ್ನು ಗೆಲ್ಲಬೇಕಷ್ಟೇ. ಎಸ್, ಇನ್ನು ಮಂಜುನಾಥ್ ಅವರೇ, ಸೊ ನಿನ್ನೆ ಮ್ಯಾಚ್ ಗೆದ್ದು ಅಗೇನ್ ನಾವು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮತ್ತೆ ಫಸ್ಟ್ ಬಂದಿದ್ದೀವಿ. ಸೊ ಹೇಗಿತ್ತು ನಿನ್ನೆ ಮ್ಯಾಚ್? ಈಗ ಒಂದು ಆಡಿದೆ ಆನಂದ ಪರಮಾನಂದ. ಮೇಲ್ ನೋಡಿದ್ರು ಆನಂದ ಆಗುತ್ತೆ, ಕೆಳಗೆ ನೋಡಿದ್ರೆ ಪರಮಾನಂದ ಆಗುತ್ತೆ. ಯಾಕೆ ಅಂತಂದರೆ ತುಂಬ ಸಲ ನಾವು ಕೆಳಗಿಂದ ಬಾಟಮಿಂದ ಟಾಪ್ಗೆ ಹೋಗಿರೋದು ನೋಡಿದ್ದೀವಿ. ಟಾಪಿಂದ ಬಾಟಮಿಗೆ ರೇರ್ ಬಂದಿರೋದು ನಾವು. ಇದೇ ಸೀಸನಲ್ಲಿ ಇದೇ CSK ಆಗಿದ್ದ ಪರಿಸ್ಥಿತಿನೇ ನಮ್ಮ RCBಗೆ ಆಗಿತ್ತು. ನಾವು ಅವಾಗ ಹೆಂಗೆ ಕಮ್ಬ್ಯಾಕ್ ಮಾಡಿದ್ವಿ ಅಂತಂದರೆ, ಒಂದೇ 1% ಚಾನ್ಸ್ನ ನಾವು 99% ಕನ್ವರ್ಟ್ ಮಾಡಿ 100% ನಾವು ಕ್ವಾಲಿಫೈ ಆಗಿ ಕಪ್ ಗೆದ್ದಿಲ್ಲ, ಆದ್ರೂ ಕ್ವಾಲಿಫೈ ಆದ್ವಿ. ಅದು ಒಂಥರ ಹೆಂಗೆ ಅಂದರೆ ಕಪ್ಪು ಪ್ರತಿ ಸಲನೂ ಗೆಲ್ತೀವಿ ನಾವು, ಯಾಕಂದರೆ ಟಾಪಲ್ಲಿದ್ದಾಗ ಕಪ್ ಗೆಲ್ತೀವಿ. ಕೆಳಗಿಂದ ಹೋಗಿ ನಾವು ಕ್ವಾಲಿಫೈ ಆಗೋದಿದೆಯಲ್ಲ, ಅದು ಡಬಲ್ ತ್ರಿಬಲ್ ಮೀಟ್ರ್ ಅಂತಾರಲ್ಲ, ಅದು ಬೇಕಿತ್ತು. ಯಾರ ಕೈಲೂ ಆಗಿಲ್ಲ. ಈವನ್ ಕಳೆದ ಬಾರಿ MIಗೂ ಆಗಿಲ್ಲ. ಈ ವರ್ಷ ಏನೋ ಒಂದು ಚೇಂಜಸ್ ಮಾಡಿ ಕಮ್ಬ್ಯಾಕ್ಗಳು ಮಾಡಿದ್ದಾರೆ. ಅದು ಬಿಟ್ಟರೆ RCBಗೆ 18 ವರ್ಷದಲ್ಲಿ ಇದೇನು ಹೊಸ್ತಲ್ಲ. ನಾವು ಒಂಥರ ಬೀಜ ಬಾಯಿಗೆ ಬರ್ಸಿ ಗೆಲ್ಸೋದು, ಅಭಿಮಾನಿಗಳಿಗೆಲ್ಲ ಫಿಂಗರ್ ಕ್ರಾಸ್ ಮಾಡಿ ಗೆಲ್ಸೋದು ಎಲ್ಲ ಕಾಮನ್ ಆಗಿತ್ತು. ಸೊ ಇವತ್ತಿನ ಮ್ಯಾಚು ಸಹ ಆಲ್ಮೋಸ್ಟ್ ಅಲ್ಲಿ CSK ಗೆದ್ಬಿಟ್ರು. 16ನೇ ಓವರ್ ತನಕನೂ ಫುಲ್ 20ನೇ ಓವರ್ ತನಕ ಅವ್ರದ್ದೇ ಮ್ಯಾಚ್ ಇತ್ತು. ಎಲ್ಲಿ ಕೈ ಬಿಟ್ಟರು ಅಂತಂದರೆ ನೋಡಿ, ವಿಕೆಟ್ ಇನ್ ಹ್ಯಾಂಡ್ ಇದ್ದಾಗ ಯಾವುದೇ ಒಬ್ಬ ಬ್ಯಾಟರ್ ಆಗಲಿ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಆಡ್ತಾರೆ, ಫಿಯರ್ಲೆಸ್ ಆಗಿ ಬೌಲರ್ಗಳನ್ನ ಚೆಚ್ಚಿ ಬಿಸಾಕ್ತಾರೆ. ಅದನ್ನು ನಿನ್ನೆ CSK ಯಾರೂ ಸಹ ಮಾಡಲಿಲ್ಲ. ಆಯುಷ್ ಬಿಟ್ಟರೆ ಇನ್ಯಾರು, ಜಡೇಜಾ ಆಯುಷ್ ಬಿಟ್ಟರೆ ಒಂಥರ ಸರ್ಪ್ರೈಸ್ ಆಯಿತು. ಜಡೇಜಾ ಬಂದಿದ್ದು ಅಲ್ಲಿ ಬ್ಯಾಟಿಂಗ್ ಆಡಿದ್ದು ಒಂಥರ ಹೆಂಗೆ ಅಂದರೆ CSK ಫ್ಯಾನ್ಸ್ಗಾಗಲಿ RCB ಫ್ಯಾನ್ಸ್ಗಾಗಲಿ ಒಬ್ಬ ಕ್ರಿಕೆಟ್ ಅಭಿಮಾನಿಗಾಗಲಿ ಒಂಥರ ಸರ್ಪ್ರೈಸ್ ಎಲಿಮಿನೆಂಟ್ ಆಯಿತು. ಯಾಕಂದರೆ ಅವ್ರು ಯಾವುದೇ ಪ್ಲೇಸಲ್ಲಿ ಬರೋವಂಥ ವ್ಯಕ್ತಿನೇ ಅಲ್ಲ. ಅಲ್ಲಿ ಇನ್ನೂ ಟೀಮ್ ಯಾರು ಶುಭಮ್ ದುಬೆ ಇದ್ದರು, ಆಮೇಲೆ ನೆಕ್ಸ್ಟು ಬ್ರೇವಿಸ್ ಇದ್ದರು, ಅದಾದಮೇಲೆ ಧೋನಿ ಬರೋರು, ಅದಾದಮೇಲೆ ಜಡೇಜಾ ಬರೋರು. ಅವ್ರು ಸಡನ್ನಾಗಿ ನಂಬರ್ 4ಗೆ ಬಂದರು ಅಂತಂದರೆ ಇಲ್ಲೇನೋ ಮ್ಯಾಚ್ ಏನೋ ಟರ್ನ್ ಆಗುತ್ತೆ. ಅವ್ರು ಮ್ಯಾಚ್ ಟರ್ನ್ ಮಾಡಿದ್ರು, ಹೌದು ನಿಜ ಒಪ್ಕೊಳ್ಳೋಣ. ಸೊ ಆದರೆ ಹಿಂದೆ ಬರೋರು ಯಾರೂ ಸಾಥ್ ಕೊಡಲಿಲ್ಲ. ಸೊ ಕ್ರೆಡಿಟ್ ಗೋಸ್ಟು ಜಡೇಜಾ ಆಯುಷ್ಗೆ ಕೊಡಲೇಬೇಕು. CSK ಒಂದು ಒಳ್ಳೆ ಸ್ಕೋರ್ನ ಚೇಂಜ್ ಮಾಡೋದ್ರಲ್ಲಿ ವಿಫಲ ಆದ್ರೂ ಒಳ್ಳೆ ಮ್ಯಾಚ್ ಆಯಿತು ನಿನ್ನೆ. ಎಸ್, ಇನ್ನು ಮುಕುಂದ್ ಸರ್, ನಿನ್ನೆ RCB ಗೆದ್ದಿದ್ದು ಒಂದ್ ಕಡೆ ಆದ್ರೆ ಎಲ್ಲರ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಯಶ್ ದಯಾಳ್ ಅವರು ಮಿಂಚ್ತಾ ಇದ್ರು. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ? 3 ವಿಚಾರಗಳು ಹೇಳಬೇಕು. ಯಶ್ ದಯಾಳ್ ಲಾಸ್ಟ್ ಸೀಸನ್ ಸೇಮ್ ಇದೇ ಮ್ಯಾಚ್ ಅಲ್ಲಿ CSK ವಿರುದ್ಧ ಲಾಸ್ಟ್ ಓವರ್ 17 ರನ್ ಇಡಬೇಕಾಯಿತು, ಆವಾಗೂ ಡಿಫೆಂಡ್ ಮಾಡ್ಕೊಂಡಿದ್ದು. ನಿನ್ನೆ ಕೂಡ 15 ರನ್ನ ಡಿಫೆಂಡ್ ಮಾಡ್ಕೊಂಡಿದ್ದು. ಬಟ್ ಈ ಒಂದು ಲಾಸ್ಟ್ ಓವರ್ ಎಸ್ಪೆಷಲಿ ನಾವು ಇದು ಮಾಡೋದಾದ್ರೆ ಅದಕ್ಕಿಂತ ಮುಂಚೆ ಕೂಡ 3 ಓವರ್ ಚೆನ್ನಾಗೇ ಮಾಡಿದ್ರು ಅವರು. ರನ್ ರೇಟ್ ಅಷ್ಟು ಕೊಟ್ಟಿರಲಿಲ್ಲ, ಎಕಾನಮಿ ಬೌಲರ್ ಅನ್ಸ್ಕೊಂಡಿದ್ರು. ಬಟ್ ಲಾಸ್ಟ್ ಓವರಲ್ಲಿ ಅವ್ರಿಗೆ ಯಾವ ರೀತಿ ವರ್ಕೌಟ್ ಮಾಡಿದ್ರು ಅಂದರೆ ರಿಯಲಿ ಇಟ್ಸ್ ಎ ಗ್ರೇಟೆಸ್ಟ್ ಇದು ನೆನ್ನೆ ಅವರ ಕಾಂಟ್ರಿಬ್ಯೂಷನ್. ಯಾಕೆಂದರೆ ಫಸ್ಟ್ 3 ಬಾಲಲ್ಲಿ ಧೋನಿನ ಔಟ್ ಮಾಡ್ತಾರೆ, ಅದು ಮ್ಯಾಚ್ನ ಚೇಂಜ್ ಮಾಡುತ್ತೆ. ಅದು ಕೂಡ ಅವ್ರು ರಿವ್ಯೂ ತೊಗೋತಾರೆ CSK, ಆದರೂ ಕೂಡ ಫೇಲ್ಡ್ ಆಗ್ತಾರೆ. ಅಂದರೆ ಅವರು ಫುಲ್ ಲೆಂತ್ ಯಾರ್ಕರನ್ನು ಬಳಸ್ಕೊಂಡಿದ್ದು ಇದು ಅವ್ರಿಗೆ ವರ್ಕೌಟ್ ಆಯಿತು. ಈ ಸೀಸನಲ್ಲಿ ನಾವು ನೋಡೋದಾದರೆ ಈ ಫುಲ್ ಲೆಂತ್ ಫುಲ್ ಟಾಸ್ಗಳು ಹಾಕಿದ್ರಲ್ಲ, ಅದೇ ಕೂಡ ವರ್ಕೌಟ್ ಆಗಿದ್ದು. ಆದರೆ ಅವ್ರಿಗೆ ಒಂದೇ ಒಂದು ಬಾಲು ಲೂಸ್ ಬಾಲ್ ಯಾವ ರೀತಿ ಮ್ಯಾಚನ್ನು ಚೇಂಜ್ ಮಾಡುತ್ತೆ ಅನ್ನೋದು ಕೂಡ 3ನೇ ಬಾಲಲ್ಲಿ ತೋರಿಸ್ಬಿಟ್ರು. ಆಲ್ಮೋಸ್ಟ್ ಮ್ಯಾಚ್ ಜಾರೋಯ್ತು, RCB ಮುಗ್ದೇ ಹೋಯ್ತು ನೆನ್ನೆ ಅನ್ನೋ ಮಟ್ಟದಲ್ಲೂ ಕೂಡ ನೆಕ್ಸ್ಟ್ 3 ಬಾಲ್ಸನ್ನು ಅವರು ಕೇವಲ 3 ರನ್ ಕನ್ಸಿಡರ್ ಮಾಡಿದ್ದು. ಇದು ವೆರಿ ಗುಡ್. ಬಟ್ ಇನ್ನೊಂದು ಕ್ರಿಕೆಟ್ನಲ್ಲಿ ಒಂದು ಹೇಳಿಕೆ ಇದೆ, ಏನಪ್ಪ ಅಂದರೆ ಬ್ಯಾಟ್ಸ್ಮನ್ಗಳು ಮ್ಯಾಚನ್ನು ಗೆಲ್ಸ್ಕೊಟ್ರೆ ಬೌಲರ್ಗಳು ಸೀರೀಸನ್ನು ಗೆಲ್ಸ್ಕೊಡ್ತಾರೆ ಅಂತ. ಸೊ ಅದು ನಿನ್ನೆ ಯಶ್ ದಯಾಳ್ ನೋಡಿದ್ದಾದ್ಮೇಲೆ ನನಗೆ ಅನ್ನಿಸ್ತಾ ಇತ್ತು, ಈ ಸೀಸನಲ್ಲಿ ಎಸ್ಪೆಷಲಿ RCB ಬೌಲರ್ಸು ಕೃಣಾಲ್ ಪಾಂಡ್ಯದಿಂದ ಹಿಡಿದು ನಮ್ಮ ಯಶ್ ದಯಾಳಿಂದ ಹಿಡಿದು ಜೋಶ್ ಹೇಜಲ್ವುಡ್ವರೆಗೂ ಮಾತಾಡೋದಾದರೆ ವೆರಿ ಗುಡ್ ಯೂನಿಟ್ ಆಗಿ ಕಾಣಿಸ್ಕೊಂಡಿರೋದು. ಏನು ಮೆಗಾ ಆ್ಯಕ್ಷನಲ್ಲಿ RCB ಫ್ರಾಂಚೈಸಿ ಫಸ್ಟ್ ಬೌಲಿಂಗ್ ಯೂನಿಟನ್ನೇ ಕವರ್ಡ್ ಮಾಡ್ತು. ಇವಾಗ ಅದ್ರ ರಿಸಲ್ಟ್ ಈಗ ಗೊತ್ತಾಗ್ತಾ ಇದೆ, ಎಲ್ಲ ಟೀಮ್ಗೂ ಗೊತ್ತಾಗ್ತಾ ಇದೆ. ಲಾಸ್ಟ್ ಸೀಸನ್ವರೆಗೂ ನಮಗೆ ಬೌಲಿಂಗ್ ಪ್ರಾಬ್ಲಮ್ ಹೆವಿಯಾಗಿ ಕಾಣಿಸ್ಕೊತಾ ಇತ್ತು. ಬಟ್ ಇವಾಗ ಪ್ರತಿ ಮ್ಯಾಚಲ್ಲೂ ನೋಡಿ, ನೀವು ಚೆನ್ನೈಯಲ್ಲಿ ಹೋಗು ನಾವು 50 ರನ್ಗಳಿಂದ ಗೆದ್ದಾಗಲೂ ಕೂಡ ಬೌಲರ್ಸ್ ಕಾಂಟ್ರಿಬ್ಯೂಷನ್ ಇದೆ. ಫಸ್ಟ್ ಮ್ಯಾಚಿಂದ ಕೂಡ ಬ್ಯಾಟ್ಸ್ಮನ್ಗಳ ಕಾಂಟ್ರಿಬ್ಯೂಷನ್ ಎಷ್ಟಿದೆಯೋ ಅದಕ್ಕಿಂತ 1 ಪಟ್ಟು ಜಾಸ್ತಿ ಬೌಲರ್ ಇದು ಬರ್ತಾ ಇರೋದು. ಸೊ ಹಾಗಾಗಿ ನಿನ್ನೆ ಒಂದು ಆ ಲಾಸ್ಟ್ ಓವರ್ ಪ್ರೆಷರ್ ಹೇಗಿರುತ್ತೆ ಅಂದರೆ
ನಿಮ್ಗೆ ಇನ್ನೊಂದು ಮಾತನ್ನು ಹೇಳ್ತೀನಿ. ನಿನ್ನೆ ಪಿಚ್ಚು ಲಾಸ್ಟ್ ಮ್ಯಾಚ್ಗಳಿಗಿದ್ದಂಥ ಪಿಚ್ ಇದ್ದಿಲ್ಲ ನಿನ್ನೆ ಚಿನ್ನಸ್ವಾಮಿಯಲ್ಲಿ. ಬ್ಯಾಟಿಂಗ್ಗೆ ತುಂಬ ಸಹಕಾರಿ. ಬೌಲರ್ ಪಾಡುಗಳು ಅವ್ರ ಟೀಮಲ್ಲೂ ಕೂಡ ಇದಾಗ್ತಾ ಇರಲಿಲ್ಲ. ಏನೋ ನಾವು ಮಿಡ್ಲಲ್ಲಿ ಸ್ವಲ್ಪ ವಿಕೆಟ್ಗಳು ಕಳ್ಕೊಂಡಿದ್ದು ಬಿಟ್ಟರೆ, ಬಟ್ ಅವ್ರಿಗೆ ವಿಕೆಟ್ ತೆಗೆ ಅಷ್ಟೊಂದು ಕಷ್ಟ ಆಗ್ತಾ ಇತ್ತು. ಸೊ ಅಂಥ ಬ್ಯಾಟಿಂಗ್ ಪಿಚ್ನಲ್ಲಿ ಅದು ಲಾಸ್ಟ್ ಓವರ್ನಲ್ಲಿ ಬೌಲರ್ಗಳಿಗೆ ಡಿಫೆಂಡ್ ಮಾಡ್ಕೊಳೋದು ಅದು ಅಸಾಧ್ಯ. ಅದು ಓಕೆ, ಯಾಕಂದರೆ ಎಂಥ ಇದಾದರೂ ಬಾಲ್ ಟಚ್ ಆದರೆ ಬೌಂಡ್ರಿಗಳು ಹೋಗುತ್ತೆ. ನಿನ್ನೆ ವಿರಾಟ್ ಕೊಹ್ಲಿ ಶಾರ್ಟ್ಸು ಕೂಡ ಸಿಕ್ಸರ್ ಹೊಡೆದ್ರು 3, ಜಸ್ಟ್ ಟಚ್ ಅಷ್ಟೇ, ಆ ಟೈಮಿಂಗ್ ಅಷ್ಟೇ 6 ಹೋಗ್ತಾ ಇತ್ತು. ಸೊ ಅಂಥ ಪಿಚ್ನಲ್ಲಿ ಯಶ್ ದಯಾಳು ಡಿಫೆಂಡ್ ಮಾಡ್ಕೊಂಡಿದ್ದು ಲಾಸ್ಟ್ ಓವರಲ್ಲಿ ನಿಜವೂ ಒಂದು ಶಹಬಾಸ್ ಗಿರಿ ಅವ್ರಿಗೆ ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲೂ ಕೂಡ ಅವ್ರಿಗೆ ಒಳ್ಳೊಳ್ಳೆ ಚಾನ್ಸ್ ಕ್ರಿಯೇಟ್ ಆಗುತ್ತೆ ಈಗ. ಎಸ್, ಇನ್ನು ಪಾಟೀಲ್ ಸರ್, ನಮ್ಮ RCB ತಂಡ ಈ ಹೋಮ್ ಗ್ರೌಂಡ್ ಅಲ್ಲಿ ಟಾಸೇ ವಿನ್ ಆಗಲ್ಲ, ಸೊ ಯಾಕಿರ್ಬೋದು ಅಂತ? ನಾವು ಟಾಸ್ ವಿನ್ ಆಗಲ್ಲ, ಹಾರ್ಡ್ ವಿನ್ ಆಗ್ತೀವಿ ಅಂತ ಅಷ್ಟೇ. ನಿಜ ರೀ, ನಿನ್ನೆ ಟಾಸ್ ಹೋದ್ಮೇಲೆ ನನಗಂತೂ ಭಾಳ ಬೇಜಾರಾಗಿಬಿಟ್ಟಿತ್ತು. ಯಾಕಂದರೆ ಇಲ್ಲಿ ಚೇಸಿಂಗ್ ಫ್ರೆಂಡ್ಲಿ ಪಿಚ್, ಅದರಲ್ಲಂತೂ ಡೌಟೇ ಇಲ್ಲ. ಆಮೇಲೆ 2 ದಿನದಿಂದ ಮಳೆ ಆಗಿತ್ತು. ಓಕೆ, ಫಸ್ಟ್ ಬ್ಯಾಟಿಂಗ್ ಆಡೋದು ತುಂಬ ಕಷ್ಟ ಅನ್ನೋದು ನನಗೂ ಗೊತ್ತಿತ್ತು. ಬಟ್ ನಿನ್ನೆ ಬೆಳಗ್ಗೆಯಿಂದ ಸಖತ್ತಾಗಿ ಬಿಸಿಲು ಬಿದ್ದಿತ್ತು. ಆ ಪಿಚ್ ತುಂಬ ಚೆನ್ನಾಗಿ ಒಣಗಿಬಿಟ್ಟಿತ್ತು. ಆಮೇಲೆ ಪಿಚ್ಚಲ್ಲಿ ಗ್ರಾಸ್ ಇರಲಿಲ್ಲ. ಮೊದಲು ಏನು ಆ ಪಿಚ್ ರಿಪೋರ್ಟಲ್ಲೇ ಹೇಳಿಬಿಟ್ರು ಇದು 190+ ಸ್ಕೋರ್ ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ಪಿಚ್ ನಂಬರ್ 7ನಲ್ಲಿ ಆಡಿಸ್ತಾ ಇರೋದ್ರಿಂದ ಒಂದು ಸೈಡ್ ಪಿಚ್ ಬರೀ 60 ಮೀಟರ್ ಅಷ್ಟೇ ದೂರ ಇತ್ತು, ಇನ್ನೊಂದು ಸೈಡ್ ತುಂಬ ದೊಡ್ಡದಿತ್ತು. ನೋಡಿ, ವಿರಾಟ್ ಕೊಹ್ಲಿ ಹೊಡೆದಂತಹ 3 ಸಿಕ್ಸರ್ಗಳು ಕೂಡ ಅಲ್ಲೇ ಇತ್ತು. ಬರೀ ಫ್ಲಿಕ್ ಮಾಡ್ತಾರೆ, 6 ಹೋಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಅದನ್ನು ಪಿಚ್ನ ಯುಟಿಲೈಸ್ ಮಾಡ್ಕೊಂಡ್ರು ಎಲ್ಲರೂ ಕೂಡ. ರೊಮಾನಿಯಾ ಶೆಫರ್ಡ್ ಕೂಡ ಅದೇ ಇದರಲ್ಲಿ 60 ಮೀಟರ್ ಏನಿತ್ತಲ್ಲ ಅಲ್ಲೇ ಒಂದು ಸ್ವಲ್ಪ ಜಾಸ್ತಿ ಸಿಕ್ಸರ್ಸ್ಗಳನ್ನು ಹೊಡೆದಿದ್ದು. ನನಗನ್ಸಿದ ಮಟ್ಟಿಗೆ ಟಾಸ್ ಅಂತೂ ನಮಗೆ ಲಕ್ ಇಲ್ಲ ಈ ಸರಿ. ಹೊರಗಡೆ ಗೆದ್ದಿದ್ದೀವಿ ಇಲ್ಲ ಅನ್ನಲ್ಲ, ಎಷ್ಟು 11 ಪಂದ್ಯ ಆಯಿತು, ಇದರಲ್ಲಿ 4 ಟಾಸ್ ಗೆದ್ದಿರೋದು ನಾವು. ಆದರೆ ತವ್ರ ನೆಲದಲ್ಲಿ ಇವರಷ್ಟೇ ಬಿಡಿ, ನಮ್ಮ RCB ಈ ಕ್ಯಾಪ್ಟನ್ ಪತ್ತೇದಾರ್ ಹಿಂದೆ WPL ಆಯ್ತಲ್ಲ, ಆ 4ರಲ್ಲಿ 4 ಮ್ಯಾಚ್ ಸೋತಿದ್ವಲ್ಲ, ಆ ಕೊನೆ ಅಲ್ಲೂ 4 ಟಾಸ್ ಸೋತಿದ್ದೀವಿ. ಇಲ್ಲಿ ಆಡಿದಂಥ 4 ಟಾಸ್ ಸೋತಿದ್ದೀವಿ. ಇದು 5 ಟಾಸ್ ಅಂದರೆ ಕಂಟಿನ್ಯೂ 9ನೇ ಟಾಸ್ ನಾವು ಸೋತಿರೋದು. 9ರಲ್ಲೂ ಕೂಡ ಫಸ್ಟ್ ಬ್ಯಾಟಿಂಗೇ ಆಡಿದ್ದೀವಿ, ಗೆದ್ದಿದ್ದೀವಿ. ಈ ಸರಿ ಒಂದು 2 ಮ್ಯಾಚ್ ನಾವು ಗೆದ್ದಿದ್ದೀವಿ, ಬಟ್ ಉಳಿದಿದ್ದೆಲ್ಲ ಸೋತಿದ್ದೀವಿ. ನಿನ್ನೆ CSK ವಿರುದ್ಧ ಒಂದು ಆಡುವಾಗ ನನಗೆ ಧೋನಿ ಬಗ್ಗೆನೇ ಭಯ ಇತ್ತು ಆ್ಯಕ್ಚುಲಿ. ಫಿನಿಶಿಂಗ್ ಅವ್ರಿಗೆ ಒಂದು ಸೇಡ್ ಅಂತೂ ಇತ್ತು. ಕಳೆದ ಒಂದು ಸರಣಿಯಲ್ಲಿ ತುಂಬ ಕೈಯಲ್ಲಿದ್ದಂಥ ಮ್ಯಾಚ್ಗಳನ್ನು ಸೋತರು, ವಿಕೆಟ್ನ ಕೊಟ್ಟರು, ಇದೇ ಯಶ್ ದಯಾಳ್ ಇದ್ದರು. ಈ ಸರಿ ಗೆಲ್ಲಿಸ್ತಾರೇನೋ ಅನ್ನುವಂಥ ಒಂದು ಕುತೂಹಲ ನನಗೂ ಇತ್ತು. ಅದರಲ್ಲೂ ಕೂಡ 4 ಓವರಲ್ಲಿ 43 ರನ್ ಬೇಕಾದಾಗ ಜಡೇಜಾ ಮತ್ತು ಧೋನಿ ಅಂತ ಫಿನಿಷರ್ಸ್ ಆ ಒಂದು ಕ್ರೀಸ್ನಲ್ಲಿದ್ದಾಗ, ಅಷ್ಟು ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಇದ್ದಾಗ ಯಾರು ತಾನೇ ಅನ್ಕೋತಾರೆ ಇದು RCB ಗೆಲ್ಲುತ್ತೆ ಅಂತ ಹೇಳಿ. ನಾನು ಕೂಡ ಬಿಲ್ಕುಲ್ ಅಂದ್ಕೊಂಡಿರಲಿಲ್ಲ. ನನಗೆ 0 ಇತ್ತು ಖಂಡಿತವಾಗ್ಲು ಅವರಿಬ್ಬರು ಕ್ರೀಸ್ನಲ್ಲಿದ್ದಾಗ. ಬಟ್ ಅದು ಆದ ನಂತರ ನಮ್ಮ ಬಾಲರ್ಸ್ಗಳು ಕಮ್ಬ್ಯಾಕ್ ಮಾಡಿದ್ದೆ. ಲುಂಗಿ ಅಂಗಡಿನ ಖಂಡಿತವಾಗ್ಲು ನಾವು ನಿನ್ನೆ ಹ್ಯಾಸಲ್ವುಡ್ನ ಮಿಸ್ ಮಾಡ್ಕೋತಾ ಇದ್ವಿ ಖಂಡಿತವಾಗ್ಲು ಆತನನ್ನು ಮಿಸ್ ಮಾಡ್ಕೊಂಡಿದ್ವಿ. ಬಟ್ ಅದನ್ನು ಫಿಲ್ ಮಾಡಿದ್ರು ಲುಂಗಿ ಅಂಗಡಿ. ಒಂದು ಕ್ಯಾಚ್ ಬಿಟ್ರು, ಒಪ್ಕೊಳ್ಳೋಣ, ತುಂಬ ಕ್ರೂಷಿಯಲ್ ಟೈಮಲ್ಲಿ ಅವ್ರು ಕ್ಯಾಚ್ ಬಿಟ್ರು, ಕೊಹ್ಲಿ ಕ್ಯಾಚ್ ಬಿಟ್ರು, ಪತ್ತೇದಾರ್ ಕ್ಯಾಚ್ ಬಿಟ್ರು, ಓಕೆ ಒಪ್ಕೊಳ್ಳೋಣ. ಬಟ್ ಲುಂಗಿ ಅಂಗಡಿ ಅವ್ರ ಕೆಲಸವನ್ನು 3 ವಿಕೆಟ್ ಏನು ಕ್ರೂಷಿಯಲ್ ಮೂಮೆಂಟಲ್ಲಿ ಆ ವಿಕೆಟ್ಸ್ಗಳು ಬಿತ್ತಲ್ಲ, ಅದು ಖಂಡಿತವಾಗ್ಲೂ RCBನ ಒಂದು ಲೆಕ್ಕಾಚಾರದಲ್ಲಿ ವಾಪಸ್ ತರುವಂಗೆ ಮಾಡ್ತು. ಅಲ್ಲಿಂದ ಒಂದು ಸ್ವಲ್ಪ ಕುತೂಹಲ ಬಿಲ್ಡ್ ಮಾಡುವಂಗೆ ಮಾಡ್ತು. ಜಸ್ಟ್ ಒಂದು 2-3 ಡಾಟ್ ಆದರೆ ಅಥವಾ 1 ಓವರಲ್ಲಿ ಒಂದು 6 ರನ್ ಬಂದರೆ ಮ್ಯಾಚ್ ಎಲ್ಲೋ ಟರ್ನ್ ಆಗುತ್ತೆ ಅನ್ನೋ ಥರ. ಆ ಟರ್ನ್ ಆಗೋ ಥರ ಮಾಡಿದ್ದು ಸುಯೇಶ್ ಶರ್ಮಾ. ನಾನು ಅವಾಗಲೇ ಹೇಳ್ದಂಗೆ ಅಲ್ಲಿ 2 ಓವರಲ್ಲಿ ಮತ್ತೆ 29 ರನ್ ಬೇಕಾಯಿತು, ಮತ್ತು ಕೊನೆ ಓವರ್ನಲ್ಲಿ 15 ರನ್ ಬೇಕಾಯಿತು. ಯಶ್ ದಯಾಳ್ ಅದನ್ನು ತುಂಬ ಚೆನ್ನಾಗಿ ಫಿನಿಷ್ ಮಾಡಿದರು. ಕೊನೆಗೆ ಮ್ಯಾಚ್ ಮುಗಿದ ಮೇಲೆ ಧೋನಿ ಅವರೇ ಹೇಳ್ತಾರೆ ಇದರ ಜವಾಬ್ದಾರಿ ನಾನೇ ತೊಗೋತೀನಿ ಅಂತ ಹೇಳಿ. ಸರ್ ಅವಾಗಲೇ ಹೇಳಿದ್ರು ಅದನ್ನು. ಒಂದು ತಂಡ ಈಸಿಯಾಗಿ ಅಂದರೆ ICUನಲ್ಲಿ ಇದೆ, ಅದು ಈಗಾಗಲೇ ಸತ್ತು ಬೀಳುತ್ತಾ ಇದೆ, ಅದಕ್ಕೆ ಏನೂ ಇಲ್ಲ. CSK ಕಳ್ಕೋದು ಅದಕ್ಕೊಂದು ಮಾತ್ರೆ ಕೊಡ್ತಾಯಿದ್ರು, ಮಾತ್ರೆ ಬಂದು ಹೊಡೆದ ಮಾತ್ರೆ ಕೊಡ್ತಾಯಿದ್ರು, ಆದರೆ ಕೊನೆಗೂ ಬದುಕಲಿಲ್ಲ, ಅದು ಸತ್ತೋಯ್ತು. ಆಮೇಲೆ ಜಡೇಜಾ ಬಗ್ಗೆ ಹೇಳ್ತಾಯಿದ್ವಿ, ಒಂದು 2-3 ಪಂದ್ಯದಿಂದ ಅವರು ಮೇಲಂಕಿಗೆ ಬರ್ತಾ ಇದ್ದಾರೆ, ಒಳ್ಳೆ ಬ್ಯಾಟಿಂಗ್, ತುಂಬ ಚೆನ್ನಾಗಿ ಆ ಮ್ಯಾಚನ್ನ ಫಿನಿಷ್ ಮಾಡುವಂಥ ಶಕ್ತಿ ಅವರಲ್ಲಿ ಇತ್ತು. ಅದನ್ನು ಅವರೇ ಕಳ್ಕೊಂಡ್ರು, ಅವರೇ ಹಾಳು ಮಾಡಿದ್ರು ಅದನ್ನು. ಕೊನೆಯಲ್ಲಿ ಸುಯೇಶ್ ಶರ್ಮಾ ಬಾಲ್ಗೆ ಏನಾದರೂ 6 ಹೊಡೆದಿದ್ರು ಕೂಡ ಮ್ಯಾಚ್ ಟರ್ನ್ ಆಗ್ತಿತ್ತು. ಬಟ್ ಅಲ್ಲಿಂದ ಕುಟು ಏನು ಧೋನಿ ಬಂದ ಮೇಲೆ ಅದು ಕುಟು ಸ್ಟಾರ್ಟ್ ಆಗುತ್ತೋ ಅದು ಅದೇನು ಗೊತ್ತಿಲ್ಲ ನನಗೆ. ನಮ್ಮ ಬಾಲರ್ಸ್ಗಳೇ ಅಷ್ಟು ಚೆನ್ನಾಗಿ ಹಾಕಿದ್ರು. ಬಟ್ ಕೊನೆವರೆಗೂ ಮ್ಯಾಚ್ ಹೋಯ್ತು, ತುಂಬ ಚೆನ್ನಾಗಿ ವಿನ್ ಆದರು. ಟಾಸ್ ಗೆಲ್ಲಿಲ್ಲ ಅಂದರೂ ಕೂಡ ಮ್ಯಾಚ್ ಗೆದ್ದಿದ್ದೀವಿ, ಟಾಪಲ್ಲಿದ್ದೀವಿ, 16 ಅಂಕ ಇದೆ, ಪ್ಲಸ್ ರನ್ ರೇಟಲ್ಲಿ ಇದ್ದೀವಿ. ಇನ್ನೂ ಏನೂ ದೇವ್ರ ಹತ್ರ ಬೇಡ್ಕೊಳ್ಳೋದಿಲ್ಲ, ಖಂಡಿತವಾಗ್ಲೂ ಹೀಗೆ ಹೋಗ್ತಾ ಇರಲಿ ಅಷ್ಟೇ. ಎಸ್, ಇನ್ನು ಮಂಜುನಾಥ್ ಅವರೇ, ನಮ್ಮ RCB ಟೀಮ್ಗೆ ಬಂದರೆ ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ಬರು ಆಪತ್ ಬಾಂಧವರು ಅಂತ. ಸೊ ಒಂದು ಮ್ಯಾಚಲ್ಲಿ ಟಿಮ್ ಡೇವಿಡ್ ಆಗಿರ್ಬೋದು, ಹಾಗೆ ನಿನ್ನೆ ಮ್ಯಾಚಲ್ಲಿ ಶೆಫರ್ಡ್ ಅವರು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ, ಈ ಆಪತ್ ಬಾಂಧವರ ಬಗ್ಗೆ?
ಮೇಡಮ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರೆ. ಯಾರಂದ್ರೆ ಈಗ ಒಬ್ರು ಯಾರು ನಮ್ಮ ಲಿವಿಂಗ್ ಸ್ಟೋನ್ ಕೂತ್ಕೊಂಡ್ರು, ಅವ್ರ ಪ್ಲೇಸಲ್ಲಿ ಇವ್ರನ್ನ ರೀಪ್ಲೇಸ್ ಮಾಡ್ಕೊಂಡ್ರು. ಸೊ ಅವ್ರನ್ನ ತಗೊಂಡಿದ್ದು ಆಲ್ರೌಂಡರ್ ಅಂತಾನೆ, ಇವ್ರನ್ನ ತಗೊಂಡಿದ್ದು ಆಲ್ರೌಂಡರ್ ಅಂತಾರೆ. ಅವರು ಯಾಕೆಂದ್ರೆ ಒಂದೊಳ್ಳೆ ಕಟ್ತಾರೆ, ಒಂದು ಟೀಮ್ನ ಒಂದು ಮಿಡ್ಲ್ ಆರ್ಡರ್ನ ಸ್ಟ್ರಾಂಗ್ ಕಟ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಟೀಮಲ್ಲಿ ಪ್ಲೇಸ್ ಮಾಡ್ಕೊಂಡ್ರು. ಸೊ ಅವರಲ್ಲಿ ಒಂದು 2-3 ಮ್ಯಾಚಲ್ಲಿ ನೋಡಿದ್ರು, ಒಂದು ಮ್ಯಾಚಲ್ಲಿ ಏನೋ ಪ್ಲಸ್ ಆದ್ರೆ 2-3 ಮ್ಯಾಚಲ್ಲಿ ಇಲ್ಲಿ ನಾವೇ ಮಾತಾಡಿದ್ವಿ, ಅವ್ರು ಕೂರ್ಬೇಕು, ನೆಕ್ಸ್ಟ್ ಯಾರಿಗಾನ ಬೆತ್ತಲಿಗೆ ಚಾನ್ಸ್ ಕೊಡಬೇಕು, ಶೆಫರ್ಡಿಗೆ ಚಾನ್ಸ್ ಕೊಡಬೇಕು, ಮತ್ತು ಇನ್ನೊಬ್ಬರಿಗೆ. ಅವಾಗ ಆ ಟೈಮಲ್ಲಿ ಮ್ಯಾನೇಜ್ಮೆಂಟ್ ಏನು ಮಾಡ್ತು ಅಂದರೆ ಪ್ರಾಕ್ಟೀಸ್ ಮ್ಯಾಚ್ಗಳೆಲ್ಲ ನೋಡಿದಾಗ ಕೆಲವೊಬ್ರು ಅಲ್ಲಿ ಟೀಮಲ್ಲಿ ಪ್ರಾಕ್ಟೀಸ್ ಮ್ಯಾಚ್ಗಳು ಆಡೋರು ಹೇಳಿರ್ತಾರೆ, ಜಿತೇಶ್ ಶರ್ಮಾ ಹೇಳ್ತಾರೆ ಇವರು ಬೈಸನ್ ಇವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬಿಟ್ಟಿದಾಗ. ಸೊ ಅವರು ನಿನ್ನೆ ಅದೇ ಒಂದು ಕೆಲಸ ಮಾಡಿದ್ರು. ಫಸ್ಟ್ ಮ್ಯಾಚ್ ಡೆಬ್ಯೂ ಮಾಡಿದಾಗ ಒಂದು ಬೌಲಿಂಗಲ್ಲಿ ಕಾಂಟ್ರಿಬ್ಯೂಷನ್, ಫೀಲ್ಡಿಂಗಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟರು. ನೆಕ್ಸ್ಟ್ ಬ್ಯಾಟಿಂಗ್ ಅಂತ ಬಂದಾಗ ನೋಡಿ ಕ್ರೂಷಿಯಲ್ ಆಗಿ ಮಿಡ್ಲ್ ಆರ್ಡರ್ ನಮ್ದು ಬಿದ್ದೋಗ್ಬಿಡ್ತು. ಯಾರು ಪಟಿದಾರ್ ಆಡಲಿಲ್ಲ, ಪಡಿಕಲ್ ಆಡಲಿಲ್ಲ, ಜಿತೇಶ್ ಶರ್ಮಾ 3 ಜನನು ಹೋಪ್ಫುಲಿ ನಮಗೆ ಒಳ್ಳೆ ಯುವಕರು, ನಮಗೆ RCBಗೆ ಒಂದೊಳ್ಳೆ ಆಧಾರ ಸ್ತಂಭ. ನಮ್ಮ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಇದೆ ಅಂತ ಹೇಳ್ತೀವಿ ನಾವು. ಅದು ಸ್ಟ್ರಾಂಗ್ನೇ ಮುರಿದಾಕ್ಬಿಟ್ರು CSK ಅವರು. ಪಟಿದಾರ್ ಹೋಯ್ತು, ಪಡಿಕಲ್ ಒಂಥರ ರಾಂಗ್ ಶಾಟ್ ಆಯಿತು. ಟೋಟಲಾಗಿ ಹೇಳ್ಬೇಕು ಅಂದರೆ ನಾನು 200+ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು 180 ಆದರೂ ಸಾಕಪ್ಪ ಇವರು, ಅಷ್ಟು ಚೆನ್ನಾಗಿದೆ. ಟೀಮ್ ಡೇವಿಡ್ ಯಾವಾಗಲೂ ಟೀಮ್ ಡೇವಿಡ್ ಮೇಲೆ ನಾವು ಒಪ್ಕೊಡೋಕ್ಕಾಗಲ್ಲ ಎಂಡಲ್ಲಿ ಫಿನಿಶ್ ಮಾಡೋದ್ರಲ್ಲಿ. ಸೊ ಅದಕ್ಕೆ ಒಂಥರ ಹೆಂಗೆ ಅಂದರೆ ಮುಲಾಮ್ ಹಚ್ಚಿದ್ರು ನಮಗೆ ಶಫರ್ಡು. ಹೆಂಗೆ ಅಂತಂದರೆ ಅವ್ರ ಆಪೋನೆಂಟ್ ಟೀಮವ್ರಿಗೆ ಏನೇನೋ ಕೊಡಬೇಕು ಅನಿಸುತ್ತೆ, ಅದನ್ನು ನಿನ್ನೆ ಅವರೇ ಬ್ಯಾಟಿಂಗ್ ಮೂಲಕ ಕೊಟ್ಬಿಟ್ರು. ಟೋಟಲಾಗಿ ಹೇಳ್ಬೇಕು ಅಂದರೆ ಒಂಥರ ಹೆಂಗೆ ಅಂದರೆ ಅವ್ರು ಬಂದಿದ್ದ ಮ್ಯಾಚೆಲ್ಲ ಗೆದ್ದಿದೆ. ಈಗ ಅಲ್ಲಿ 3ನೇ ಮ್ಯಾಚ್, ಇದು 3ನೇ ಮ್ಯಾಚು ಗೆದ್ದಿದೆ ನಮಗೆ. ಫಸ್ಟ್ ಮ್ಯಾಚಲ್ಲೂ ಚೆನ್ನಾಗಿ 1 ವಿಕೆಟ್ ತಗೊಂಡ್ರು, ಯಾರ್ದು ನಮ್ಮ ಶ್ರೇಯಸ್ ಅಯ್ಯರ್ದು. ನೆಕ್ಸ್ಟ್ ಮ್ಯಾಚಲ್ಲಿ ಬೌಲಿಂಗಲ್ಲಿ ವಿಕೆಟ್ ತಗೊಂಡ್ರು. ಅದಾದಮೇಲೆ ಇವತ್ತು ಬ್ಯಾಟಿಂಗಲ್ಲೂ ತಗೊಂಡ್ರು, ಬೌಲಿಂಗಲ್ಲೂ ಎಷ್ಟು ಸಖತ್ತಾಗಿ ಮಾಡಿದ್ರು ಅಂದರೆ ಒಂಥರ ಎಕನಾಮಿಕಲ್ ಬೌಲರ್ ಆಗಿ ನಮಗೆ ಒಳ್ಳೆ ಒಂದು ಟೋಟಲಾಗಿ ಹೇಳ್ಬೇಕು ಅಂದರೆ ಒಂದು 8 ಜನ 9 ಜನ ನಮಗೆ ಆಲ್ರೌಂಡ್ರೇ ಇದ್ದಾರೆ ನಮ್ಮ RCB ಟೀಮಲ್ಲಿ. ದಿ ಬೆಸ್ಟ್ ಟೀಮ್ ಅಂತ ಹೇಳ್ಬೋದು. ಫಾರ್ ಎವರ್ ಇಲ್ಲಿದ್ದ ಇಲ್ಲಿವರೆಗೂ 18ನೇ ಸೀಸನಲ್ಲಿ ಸರ್ ಎಲ್ಲ ಹೇಳಿದ್ರು, ಒಂದ್ಸಲಿ ಆಕ್ಷನಲ್ಲಿ ಬೌಲಿಂಗ್ ಚೆನ್ನಾಗಿತ್ತು ಅಂದರೆ ಬ್ಯಾಟಿಂಗ್ ಚೆನ್ನಾಗಿರಲ್ಲ, ಬ್ಯಾಟಿಂಗ್ ಚೆನ್ನಾಗಿತ್ತು ಅಂದರೆ ಬೌಲಿಂಗ್ ಚೆನ್ನಾಗಿಲ್ಲ. ಇವತ್ತು ಹೆಂಗೆ ಅಂದರೆ 100ಗೆ 200% ಪರ್ಸೆಂಟೇಜ್ ಕೊಡ್ಬೋದು, ಅಷ್ಟು ಬ್ಯಾಲೆನ್ಸ್ಡ್ ಆಗಿದೆ. ಕಪ್ಪು ಇಂಥ ಟೀಮು ಗೆದ್ದಿಲ್ಲ ಅಂತಂದರೆ ನೆಕ್ಸ್ಟ್ ಯಾವ ಟೀಮು ಬೆಡ್ ಮಾಡೋಕ್ಕೆ ಹೋಗ್ಬಿಡಿ. ಆಕ್ಷನಲ್ಲಿ ದಿ ಬೆಸ್ಟ್ ಟೀಮ್ ಕಪ್ ಗೆಲ್ಲೋದಕ್ಕೆ ಮಾತ್ರ ಇದು ಒಳ್ಳೆ ಸೀಸನ್ನು RCB ಕಪ್ಪನ್ನ ಎತ್ತೋದಕ್ಕೆ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ, ದಿ ಬೆಸ್ಟ್ ಇದೆ. ಯಾರನ್ನು ಎಲ್ಲೂ ಮೈನಸ್ ಕಾಣ್ತಾ ಇಲ್ಲ ನಮಗೆ, ಈವನ್ ಯಾರ ಹತ್ರನೂ ಮೈನಸ್ ಕಾಣ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಎಸ್, ಇನ್ನು ಮುಕುಂದ್ ಸರ್, ನಿನ್ನೆ ನಡೆದಿರುವಂತಹ ಮ್ಯಾಚಲ್ಲಿ RCB ತಂಡದ ಬ್ಯಾಟಿಂಗ್ ಬಗ್ಗೆ ಹೇಳೋದಾದ್ರೆ ಸೊ ಇಬ್ರು ಮೇನ್ ಫಸ್ಟ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದು. ಮೊದಲೇ ಪಿಚ್ ಕೂಡ ಕ್ಯೂರೇಟರ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಬ್ಯಾಟ್ಸ್ಮನ್ಗಳಿಗೆ. ಪಾಪ ಚಿನ್ನಸ್ವಾಮಿಯಲ್ಲಿ ಬಾಲೇ ಹೋಗ್ತಾ ಇರಲಿಲ್ಲ. ನಾವು ಪಂಜಾಬ್ ಮೇಲೆ ಮಳೆ ಬಂದಾಗ ಮ್ಯಾಚಲ್ಲೂ ನೋಡಿದೆ, ಬಾಲೇ ಹೋಗ್ತಾ ಇರಲಿಲ್ಲ. ಬಟ್ ನೆನ್ನೆ ಪಿಚ್ ಸ್ವಲ್ಪ ಡ್ರೈ ಆಗಿತ್ತು, ಪಿಚ್ ಕೂಡ ಸರ್ಫೇಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ಫಸ್ಟ್ ಓಪನರ್ಸ್ ಪಾರ್ಟ್ನರ್ಶಿಪ್ 97 ರನ್ ಬಂತಲ್ಲ, ಅದೇ ನಾವು ಫಸ್ಟ್ ಮಾತಾಡ್ತಾನೆ ಇರ್ತೀವಿ, ಓಪನರ್ಸ್ ಯಾವಾಗೆಲ್ಲ ಅವ್ರು ಚೆನ್ನಾಗಿ ಆಡ್ತಾರೋ ಮ್ಯಾಚ್ ಆಲ್ಮೋಸ್ಟ್ ಗೆದ್ದುಬಿಡ್ತಾರೆ ಅಂತ. 97 ರನ್ ಪಾರ್ಟ್ನರ್ಶಿಪ್ ಫಸ್ಟ್ ಇದರಿಂದ ಬಂದಿದ್ದು. ಅದರಲ್ಲೂ ಬೆತ್ತೆಲ್ಲು ಫಸ್ಟ್ ಬಾಲಿಂದನೂ ಕೂಡ ಅವರು ಶಾರ್ಟ್ಸ್ ಹೊಡೆಯೋಕ್ಕೆ ಹೋಗಿದ್ದು ರಿಯಲಿ ಅದೊಂದು ಅಡ್ವಾಂಟೇಜ್. ಯಾಕೆ ಅಂದರೆ ನೋಡಿ, ಪವರ್ ಪ್ಲೇಯಲ್ಲಿ ಯಾವಾಗ ನಾವು ಎಷ್ಟು ಪವರನ್ನು ತೋರಿಸ್ತೀವೋ ಅಲ್ಲಿ ಆಪೋನೆಂಟ್ ಟೀಮ್ಗೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ. ನೋಡಿ ನಿನ್ನೆ ಫಸ್ಟ್ ನಾನು ನೋಡಿದಂಗೆ ಈ ಸೀಸನಲ್ಲಿ 60+ ಸ್ಕೋರನ್ನು ಹೊಡೆದಿದ್ದು ಫಸ್ಟ್ 6 ಓವರ್ಸಲ್ಲಿ. ಸೊ ಆ ಇದರಲ್ಲಿ ಅಲ್ಲಿ ಸ್ವಲ್ಪ ಅನಿಸುತ್ತೆ, ಸ್ವಲ್ಪ ಚೇಂಜಸ್ ನೋಡ್ತಾ ಇದ್ದೀವಿ ಟೀಮಲ್ಲಿ, ಏನೋ ಪ್ಲ್ಯಾನಿಂಗ್ ಎಲ್ಲಿ ಬಂದಿದ್ದಾರೆ ಅಂತ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ನಾವು ಮಾತಾಡೋಷ್ಟೇ ಇಲ್ಲ. ಯಾಕಂದರೆ ಕನ್ಸಿಸ್ಟೆನ್ಸಿಯನ್ನು ಈ ಸೀಸನಲ್ಲಿ ತೋರಿಸಿದಷ್ಟು ನಾವು 9 ವರ್ಷಗಳಿಂದ ನೋಡಿದ್ವಿ 2016 ಸೊ ಆ ಥರ ಒಂದು ಪರ್ಫಾರ್ಮೆನ್ಸು. 1ನೇ ತಾರೀಕು ಸೂರ್ಯಕುಮಾರ್ ಮತ್ತೆ ನಂಬರ್ 1 ಪೊಸಿಷನ್ ತರ್ತಾರೆ, ಮತ್ತೆ ಸಾಯಿ ಸುದರ್ಶನ್ ನೆಕ್ಸ್ಟ್ ಡೇ, ಅದಾದ್ಮೇಲೆ ಮತ್ತೆ ವಿರಾಟ್ ಕೊಹ್ಲಿ. ಸೊ ಈ ಥರ ಒಂದು ಏನೋ ಆರೆಂಜ್ ಕ್ಯಾಪ್ಗೆ ನಾವು 18 ವರ್ಷಗಳಲ್ಲಿ ನೋಡೇ ಇಲ್ಲ ಕಾಂಪಿಟೇಷನ್. ನಾನು ಫಸ್ಟ್ ಆ ಥರ. ಅದರಲ್ಲಿ 3 ಕೂಡ ನಮ್ಮ ಇಂಡಿಯನ್ಸೇ ಇರೋದು. ರಿಯಲಿ ಆ ಒಂದು ಪಾರ್ಟ್ನರ್ಶಿಪ್ ವೆರಿ ಗುಡ್ ಅನ್ನಿಸ್ತು. ಬಟ್ ಬೆತೆಲ್ ಆದಮೇಲೆ ದೇವದತ್ ಪಡಿಕ್ಕಲ್ ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ ಈ ಸೀಸನಲ್ಲಿ 1-2 ಮ್ಯಾಚು. ಬಟ್ ನೆನ್ನೆ ಫ್ಲಾಪ್ ಆಗಿದ್ದಾರೆ. ರಜತ್ ಪಟ್ಟಿದಾರ್ ಬಗ್ಗೆ ನಾವು ಇದು ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಕ್ಯಾಪ್ಟನ್ಸಿ ಪ್ರೆಷರ್ ಇದ್ದೇ ಇರುತ್ತೆ. ಬಟ್ ಮಧ್ಯಮ ಕ್ರಮಾಂಕದಲ್ಲಿ ನಾವು ಅಂದ್ಕೊಂಡಿದ್ದು ಸರ್ ಹೇಳ್ದಂಗೆ ಟಿಮ್ ಡೇವಿಡ್ ಆಡಿದ್ದು, ನಾನು ಮ್ಯಾಚ್ ಆದಮೇಲೆ ನೋಡ್ತಿದ್ದೆ ಎಷ್ಟು ಆಡಿದ್ದಾರೆ, ಎಷ್ಟು ಬಾಲ್ ಮಾಡಿದ್ದಾರೆ ಟಿಮ್ ಡೇವಿಡ್. ಕೆಲವು 3 ಬಾಲ್ ಆಡಿದ್ದು ಟಿಮ್ ಡೇವಿಡ್. ಅವ್ರು 2 ರನ್ ಅಂದರೆ ಯಾರು ಶೆಫರ್ಡ್ ಇದಾರಲ್ಲ, ಅವ್ರು ಬ್ಯಾಟಿಂಗೇ ಕೊಡಲಿಲ್ಲ ಟಿಮ್ ಡೇವಿಡ್ಗೆ. ನೀನು ಆರಾಮಾಗಿದ್ದು ಬಿಡಪ್ಪ, ನಾನು ಮುಂದಿನ ನೋಡ್ಕೊತೀನಿ ಅಂತ. 18ನೇ ಓವರ್ವರೆಗೂ ನಮ್ಮ ಸ್ಕೋರ್ ಕೇವಲ 159 ರನ್ನು. ಹೌದು ಸರ್, ನಾವು ಅನ್ಕೊಂಡಿರ್ಲಿಲ್ಲ 190 ಹೊಡೆದ್ರೆ ಸಾಕು ಅಂತ. ಬಟ್ ಲಾಸ್ಟ್ 2 ಓವರಲ್ಲಿ ಆ ಥರ ಗೇಮನ್ನು ಇದು ಮಾಡ್ತಾರೆ ಅಂದರೆ, ಅದು ಲಾಸ್ಟ್ ಬಾಲ್ 6 ಹೊಡೆದ್ರಲ್ಲ, ಶೆಫರ್ಡ್ ಹೊಡೆದಂಥ ಬೆಸ್ಟ್ 6 ಅನ್ನಿಸ್ಕೊಂಥದ್ದು.
ಇದಾಗಿ ಹೊಡೆದಾಗ ಅಲ್ಲಿ ಸ್ಟೇಡಿಯಂನಲ್ಲಿ RCB ಅಭಿಮಾನಿಗಳಾಗಿರಿ ಎಲ್ಲ ಚೆನ್ನೈ ಅಭಿಮಾನಿಗಳು ಕೂಡ ಆ ಶಾಟನ್ನು ನೋಡಿ ಸಿಳ್ಳೆಗಳು ಹೊಡೆದಿದ್ದಾರೆ, ಚಪ್ಪಾಳೆ ಹೊಡೆದಿದ್ದಾರೆ. ರಿಯಲಿ ಮೂವರ್ ಬ್ಯಾಟಿಂಗನ್ನು ನೆನ್ನೆ ನಾವು ಇಡೀ ಸೀಸನ್ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾರ ಮೇಲೆ ಆಡ್ತಿದ್ದಾದ್ರೂ ನಾವು ಒಪ್ಕೊಬಿಡ್ತಾ ಇದ್ವಿ ಓಕೆ ಬಿಡು ಅಂತ. ಬಟ್ ಚೆನ್ನೈ ಮೇಲೆ ಚಚ್ಚಿದ್ರು ಅಂತ ಮಾತಾಡ್ಕೊತೀವಿ ಇದನ್ನು. ರಿಯಲಿ ವಿರಾಟ್ ಕೊಹ್ಲಿ 50, ಶಫರ್ಡ್ 50+ ಬೆತ್ತಲು 50, ಈ 3 50ಗಳು ಇಡೀ ಮ್ಯಾಚನ್ನು ಯಾವ ರೀತಿ ತಗೊಂಬೋಯ್ತು ಅಂದರೆ ಅದಕ್ಕೆ 2 ಮಾತುಗಳೇ ಇಲ್ಲ. ನಾವು ಮಾಮೂಲಿ ಒಬ್ಬ ಗಲ್ಲಿ ಕ್ರಿಕೆಟ್ ಆಡೋವಂಥ ಅಭಿಮಾನಿ ಹೇಳ್ಬೇಕಾದ್ರೆ ಅದು ಬೇರೆ ಇದ್ರಲ್ಲಿ ಹೇಳ್ತೀವಿ, ಅದ್ರಲ್ಲಿ ಇಲ್ಲಿ ಬಳಸೋ ಆಗಿಲ್ಲ. ಬಟ್ ಗ್ರೇಟೆಸ್ಟ್ ಬ್ಯಾಟಿಂಗ್ ನನ್ನೇ ನಾವು ನೋಡಿದ್ದು. ಪ್ರಾರಂಭ ಕಿಂಗ್ ಕೊಹ್ಲಿಯಿಂದ ಆದ್ರೆ ಎಂಡು ಕೆರಿಬಿಯನ್ ದಾಂಡಿಗಳಿಂದ ಎಂಡ್ ಆಯ್ತು ಸರ್. ಯಾಕೆಂದ್ರೆ ಅವರು ಒಡಿಬಡಿ ಆಟಕ್ಕೆ ಯಾವಾಗ್ಲೂ ಫೇಮಸ್ ಸರ್. ಫಸ್ಟ್ ಸೀಸನ್ ಅಲ್ಲಿ, ಸೆಕೆಂಡ್ ಸೀಸನ್ ಅಲ್ಲಿ ನಮ್ಗೆ ಗೈಲ್ ನಮಗೆ ಒಂಥರ ಖುಷಿ ಕೊಟ್ರೆ, ನಮಗೆ ಈಗ ಮಿಡ್ಲ್ ಅಲ್ಲಿ ಇವ್ರಿಗೂ ನಮಗೆ ಖುಷಿ ಕೊಟ್ಟರು, ಸಿಕ್ಕಿದ್ದು ಒಳ್ಳೇದಾಯ್ತು. ಹೌದು. ಎಸ್, ಇನ್ನು ಪಾಟೀಲ್ ಸರ್, RCB ತಂಡದ ಬ್ಯಾಟಿಂಗ್ ಆಯ್ತು. ಸೊ ಬೌಲಿಂಗ್ ಬಗ್ಗೆ ಏನ್ ಹೇಳ್ತೀರಾ? ನೆನ್ನೆ ಬಾಲಿಂಗ್ ಈ ಸೀಸನಲ್ಲಿ ಎಷ್ಟು ಹಾಡಿ ಹೊಗಳಿದ್ರು ಸಾಲೋದಿಲ್ಲ. ಅವಾಗಲೇ ಮುಕುಂದ್ ಸರ್ ಹೇಳಿದರು ಕಂಪ್ಲೀಟ್. ಪ್ರತಿ ವರ್ಷ ನಾವು ಬಾಲಿಂಗಲ್ಲೇ ಹೊಡಿಸ್ಕೊಳ್ತಾ ಇದ್ದಿದ್ದು. ಎಷ್ಟೇ 250 216 ಹೊಡೆದಿದ್ದಾರೆ, ಬಟ್ ಆದರೂ ಕೂಡ ಒಂದು ಭಯ ಇರ್ತಿತ್ತು, ಅಯ್ಯೋ ಬಾಲರ್ಸ್ಗಳು ಏನು ಮಾಡ್ತಾರೋ ಅಂತ ಹೇಳಿ. ತುಂಬ ಕಮ್ಬ್ಯಾಕ್ ಮಾಡಿದ್ದು ನಾನು ಭಾಳ ಸರಿ ನನ್ನ ನೆನಪುಗಳೇ ಇಲ್ಲ RCBದು. ಬಟ್ ಈ ಸೀಸನ್ನಲ್ಲಿ ಫಸ್ಟ್ ಮ್ಯಾಚಿಂದ ಹಿಡಿದು ಇಲ್ಲಿವರೆಗೂ ಕೂಡ ಮ್ಯಾಚ್ನ ಗೆಲ್ಲಿಸ್ಕೊಟ್ಟಿದ್ದು 70% ಬಾಲರ್ಸ್ಗಳೇ. ಕೊನೆಗೆ ಹೋಗಿತ್ತು ಅನ್ನೋವಂಥ ಮ್ಯಾಚ್ನೂ ಕೂಡ ಕಮ್ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಹ್ಯಾಸಲ್ವುಡ್ನ ನಾವು ನಿನ್ನೆ ಮಿಸ್ ಮಾಡ್ಕೊಂಡಿದ್ವಿ ಖಂಡಿತವಾಗ್ಲೂ. ನಿನ್ನೆ 4:43 ಇದ್ದಾಗ ಖಂಡಿತವಾಗ್ಲೂ ಕ್ಯಾಮ್ರಾಮ್ಯಾನ್ ಕೂಡ ಹ್ಯಾಸಲ್ವುಡ್ನೇ ತೋರಿಸ್ತಾ ಇದ್ರು, ಇವನು ಇದ್ದಿದ್ರೆ ಗೇಮ್ ಚೇಂಜ್ ಆಗ್ತಿತ್ತು ಅಂತ ಹೇಳಿ. ಬಟ್ ಲುಂಗಿ ಎಂಗಡಿ ಬಂದು ತುಂಬ ಚೆನ್ನಾಗಿ ಅದನ್ನು ಕಂಟ್ರೋಲ್ ಮಾಡಿ ಕೊಟ್ಟರು ನಮಗೆ. ಭುವನೇಶ್ವರ್ ಕೊನೆಗೆ ತುಂಬ ಚೆನ್ನಾಗಿ ಬಾಲಿಂಗ್ ಹಾಕಿದ್ರು. ಒಂದು ಸ್ವಲ್ಪ ಆರಂಭದಲ್ಲಂತೂ ಸಿಕ್ಕಾಬಿಟ್ಟೆ ಹೊಡಿಸ್ಕೊಂಡ್ರಪ್ಪ. ನನಗೆ ಭುವನೇಶ್ವರ ಅನಿಸ್ಬಿಡ್ತು. ಮಾತ್ರ ಹಂಗೆ ಹೊಡಿತಾರೆ. ಪ್ರತಿಯೊಂದು ಬಾಲ್ ಎಲ್ಲ ಚೇಂಜ್ ಮಾಡಿದರು. ಯಾರ್ಕ್ ಹಾಕಕ್ಕೆ ಟ್ರೈ ಮಾಡಿದರು, ವೈಡ್ ಯಾರ್ಕರ್ ಹಾಕಕ್ಕೆ ಟ್ರೈ ಮಾಡಿದರು, ಬೌನ್ಸ್ ಹಾಕಕ್ಕೆ ಟ್ರೈ ಮಾಡಿದರು, ಹೊಡಿಸ್ಕೊತಾ ಇದ್ದಾರೆ. ಬಟ್ ಕೊನೆಗೆ ಸಿಂಗಲ್ಸನ್ನೇ ಕೊಟ್ಟರು. ಒಂದು ಬೌಂಡ್ರಿ ಕ್ಯಾಚ್ ಬಿಟ್ಟು ಬೌಂಡ್ರಿ ಹೋಯಿತು. ಅದನ್ನು ಬಿಟ್ಟರೆ ಎಲ್ಲೂ ಮೈನಸ್ಗಳ ಭುವನೇಶ್ವರ್ ಹತ್ರ ಕಾಣಿಸ್ಲಿಲ್ಲ. ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದರು. ಯಶ್ ದಯಾಳ್ ಕೊನೆಗೆ 2 ಆಪ್ಷನ್ ಇತ್ತು ಕ್ಯಾಪ್ಟನ್ ಹತ್ರ. ಒಂದು ಪಾಂಡ್ಯ ಹತ್ರ ಹೋಗ್ಬೇಕಾ, ಇಲ್ಲ ಅಂದರೆ ಯಶ್ ದಯಾಳ್ ಹತ್ರ ಹೋಗ್ಬೇಕಾ ಅಂತ. ನಾನು ಆ್ಯಕ್ಚುಲಿ ಪಾಂಡ್ಯ ಹತ್ರ ಹೋಗ್ತಾರೆ ಈ ಸರಿ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ತುಂಬ ಜೋರಾಗಿ ಬಾಲ್ ಎಸಿತಾರೆ, ಸ್ಪಿನ್ನರು, ಕೀಪರ್ ಬೇರೆ ಪಕ್ಕದಲ್ಲೇ ಇರ್ತಾರೆ, ಮುಂದೆ ಬಂದು ಹೊಡಿಯೋಕ್ಕಾಗಲ್ಲ. ವೈಡ್ ಯಾರ್ಕರ್ನ ವೈಡ್ ಯಾರ್ಕರ್ ಹಾಕಿದರೆ ಹೊಡಿಯೋಕ್ಕಾಗಲ್ಲ. ಈ ಗೇಮ್ ಪ್ಲ್ಯಾನ್ ಏನಾದರೂ ಮಾಡ್ಬೋದಾ ಅಂತ ನನ್ನ ತಲೆಗೆ ಬಂದಿತ್ತು. ಬಟ್ ಮ್ಯಾಚ್ ಮುಗಿದ ಮೇಲೂ ಕ್ಯಾಪ್ಟನ್ ಹೇಳ್ತಾರೆ, ಇಲ್ಲ ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಯಶ್ ದಯಾಳ್ ಈ ಒಂದು ಸೀಸನ್ನಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಲೈನ್ ಆ್ಯಂಡ್ ಲೈನ್ ಚೆನ್ನಾಗಿದೆ. ಕ್ರೂಷಿಯಲ್ ಮೂಮೆಂಟಲ್ಲಿ ಅಂದರೆ ತುಂಬ ಪ್ರೆಷರ್ ಇದ್ದಾಗ ಅವ್ರು ಹೇಗೆ ಬಾಲ್ ಮಾಡಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ. ನನಗೆ ಅವ್ರದ್ದೇ ತಲೆಯಲ್ಲಿತ್ತು, ನಾನು ಅವ್ರಿಗೆ ಕೊಟ್ಟೆ ಅಂತ ಹೇಳಿ. ಬಾಲರ್ಗಳನ್ನಂತೂ ಖಂಡಿತವಾಗ್ಲೂ ನಾವು ಈ ಸರಿ ಮೇಲ್ಗಡೆ, ಬ್ಯಾಟ್ಸರ್ಗಳನ್ನ ಪ್ರತಿ ಸರಿ ಮೇಲ್ಗಡೆ ಎತ್ಕೊಂಡು ಕುಂದಿಸಿದ್ದೀವಿ. ಈ ಸರಿ ಬಾಲರ್ಗಳು ಮಾತ್ರ ಹ್ಯಾಸಲ್ವುಡ್ ಆಗಿರ್ಬೋದು, ದಯಾಳ್ ಆಗಿರ್ಬೋದು, ಭೂವಿ ಆಗಿರ್ಬೋದು, ಸುಯೇಶ್ ಶರ್ಮಾ. ನಾನು ಖಂಡಿತವಾಗ್ಲೂ ಸುಯೇಶ್ ಶರ್ಮಾನೇ ಗೆಲುವಿಗೆ 50% ಕಾರಣ ಅಂತೀನಿ. ಆ ಒಂದು 18th ಓವರ್ ಮಾಡಿದ್ದು ಅವರಾಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಸರಿ RCB ಏನಾದರೂ ಕಪ್ ಗೆದ್ದರೆ ಖಂಡಿತವಾಗ್ಲೂ ಇವ್ರು ಸರ್ ಹೇಳಿದ್ಮೇಲೆ ಒಂದು ಮಾತು ನನಗೆ ಅದು ಇನ್ನೂ ಒಳಗಡೆ ಖುಷಿ ಜಾಸ್ತಿ ಆಗ್ತಾ ಇದೆ. ಬ್ಯಾಟರ್ಗಳು ಮ್ಯಾಚ್ಗೆ ಗೆಲ್ಲಿಸಿದ್ರೆ ಬಾಲರ್ಗಳು ಸರ್ನಿ ಗೆಲ್ಲಿಸ್ತಾರೆ ಅಂತ ಹೇಳಿ ಖಂಡಿತವಾಗ್ಲೂ ಆ ಹೋಪ್ ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ಐತೆ. ಯಾಕಂದರೆ ನಮ್ಮ ಬಾಲರ್ಸ್ಗಳು ಒಳ್ಳೆ ಫಾರ್ಮಲ್ಲಿದ್ದಾರೆ. ಎಸ್, ಇನ್ನು ಮಂಜುನಾಥ್ ಅವರೇ, ಸೊ ಇವಾಗ RCB ಟೀಮ್ ಆಯಿತು, ಇನ್ನು ಚೆನ್ನೈ ಟೀಮ್ನ ಬ್ಯಾಟಿಂಗ್ ಬಗ್ಗೆ ಹೇಗಿತ್ತು ನೆನ್ನೆ? 17 ವರ್ಷ, ಈಗ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಹತ್ರ 18 ವರ್ಷ ಆಗುತ್ತೆ. ಆ ಯುವಕ ಎಷ್ಟು ಓಫ್ ಕೊಟ್ಟರು CSK ಟೀಮ್ಗೆ ನೆಕ್ಸ್ಟ್ ಬರೋ ಸೀಸನ್ಗಳಿಗೆ ಅಂತಂದರೆ, ಮತ್ತು ಇಂಡಿಯನ್ ಟೀಮ್ಗೂ ಒಂಥರ ಇಂಟು ಕೊಟ್ಟಂಗೆ ಆಯಿತು. ಆತ ಸಿಂಗಲ್ ಹ್ಯಾಂಡೆಡ್ ಆಗಿ ಈ 94 ರನ್ ಹೊಡಿತಾರೆ. ಒಂದು 6 ಹೊಡೆದಿದ್ರೆ ಫಸ್ಟು ಡೆಬ್ಯೂ ಮ್ಯಾಚಲ್ಲೇ 100 ಹೊಡೆದಂಗೆ ಆಗುತ್ತೆ. ಸೊ ಅಂತ ಮ್ಯಾಚ್ ಆಡಿದ್ರು. ಹೆಂಗಿತ್ತು ಅಂತಂದ್ರೆ ಡೆಬ್ಯೂ IPL ಅಲ್ಲೇ ಒಂದು 100 ಹೊಡಿಯೋಕ್ಕೆ ಒಂದು ಸಾಥ್ ಕೊಟ್ಟರು ಅಂತಂದ್ರೆ ನಮಗೆ ಇಂಥ ಪ್ಲೇಯರ್ಸ್ಗಳು ಖಂಡಿತವಾಗ್ಲು ಈ ನೋಡಿ ಸೂರ್ಯವಂಶಿ ತುಂಬಾ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಅಂಥ ಆಟಗಾರ ಆಗಿರ್ಬೋದು. ಆಮೇಲೆ ಮಾತ್ರ ನಿನ್ನೆ ಒಂದು ಮ್ಯಾಚ್ ಆಡಿದ್ರು. 2-3 ಪಂದ್ಯಗಳಲ್ಲಿ ಆಡ್ತಾ ಇರುವಾಗ ಬಿಗ್ ಹಿಟ್ಗಳು ಬರ್ತಾ ಇತ್ತು ಅವ್ರ ಈ ಕಡೆಯಿಂದ, ಆದರೆ 30+ ರನ್ ಹೋಗ್ತಾ ಇರಲಿಲ್ಲ. ಬಟ್ ಅದನ್ನ ನಿನ್ನೆ ಕನ್ವರ್ಟ್ ಮಾಡಿಕೊಂಡ್ರು 94. ಮತ್ತೆ ಕೊನೆಗೆ ಅವರು 100ಗಂತೂ ಆಡಲಿಲ್ಲ. ಬಿಗ್ ಹಿಟ್ ಮಾಡಿ 6 ಹೊಡೆದು ಪಂದ್ಯವನ್ನು ಒಂದು ಸ್ವಲ್ಪ ಕ್ಲೋಸಲ್ಲಿ ತೊಗೊಂಬರೋಣ ಅನ್ನುವಂಥ ಲೆಕ್ಕಾಚಾರಕ್ಕೆ ಅವರು ಆಡಿದ್ದು. ಆ ಒಂದು ಇನ್ನಿಂಗ್ಸ್ ಇದೆಯಲ್ಲ, ಖಂಡಿತವಾಗ್ಲೂ CSK ಅಭಿಮಾನಿಗಳಲ್ಲಿ ಒಂದು ಹೋಪ್ ಮುಂದಿನ. ಯಾಕಂದರೆ 3 ಸೀಸನಲ್ಲಿ ಅವ್ರ ಹತ್ರ ಈಗ ಮೆಗಾ ಆಪ್ಷನ್ ಅಂತೂ ಖಂಡಿತವಾಗ್ಲೂ ಇಲ್ಲ. ಬಿಟ್ಟರೆ ಒಂದು 2-2 ಬಿಟ್ಟು ಯಾರನ್ನೋ ಒಬ್ಬರನ್ನ ಕರ್ಕೊಂಬರ್ಬೋದು. ಬಟ್ ಇಂಥ ಯಂಗ್ಸ್ಟರ್ ಇಂಥ ಮ್ಯಾಚ್ಗಳಲ್ಲಿ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಬಿಗ್ ಸ್ಕೋರ್ ಮಾಡ್ತಾರಲ್ಲ, ಮುಂದೆ ಅವರ ಮುಂದಿನ ಸೀಸನ್ಗೆ ಇವ್ರು ಖಂಡಿತವಾಗ್ಲೂ ಕೈ ಹಿಡಿಬೋದು ಅಂತ ನಾನು ಅನ್ಕೋತೀನಿ.
ಒಂದು ಕಡೆ ಟೀಮ್ ಕೋಚ್ ಹೇಳ್ತಾರೆ, ಟೀಮ್ ಮ್ಯಾನೇಜ್ಮೆಂಟ್ ಹೇಳುತ್ತೆ ನಮ್ಮ ಕಡೆ ಒಳ್ಳೆ ಆಟಗಾರನ ನಾವು ಬಿಡ್ ಮಾಡಲಿಲ್ಲ, ನಾವು ತಗೊಳ್ಳಿಲ್ಲ ಅಂತ. ಸೊ ಇಂಥ ಒಳ್ಳೆ ಪ್ಲೇಯರ್ಗಳು ಇಟ್ಕೊಂಡು ನೀವು ಆಡಿಸಿಲ್ಲ ಅಂತಂದರೆ ಅದು ಟೀಮ್ ಪ್ಲೇಯರ್ಗಳ ಮೇಲೆ ಬ್ಲೇಮ್ ಮಾಡೋದು ತಪ್ಪು. ಯಾಕೆಂದರೆ ಪ್ರತಿಯೊಬ್ಬ ಆಟಗಾರರಿಗೂ ಅವ್ರವ್ರದ್ದು ಆದ ಕ್ಷಮತೆ ಇರುತ್ತೆ. ಸೊ ಆ ಒಂದು ಕ್ಷಮತೆ CSK ಟೀಮಲ್ಲೂ ಇದೆ, ಬೌಲಿಂಗಲ್ಲಿ ಇದೆ, ಬ್ಯಾಟಿಂಗಲ್ಲಿ ಇದೆ, ಆಲ್ರೌಂಡ್ರಲ್ಲಿ ಇದೆ, ಎಲ್ಲರಲ್ಲೂ ಚೆನ್ನಾಗಿದೆ. ನೋಡಿ ಬ್ರೇವಿಸ್ ಬಂದರು ಚೆನ್ನಾಗಿ ಆಡಿದ್ರು, ಸ್ಯಾಮ್ ಕರನ್ ಚೆನ್ನಾಗಿ ಆಡಿದ್ರು, ಆಯುಷ್ ಮಾತ್ರೆ ಚೆನ್ನಾಗಿ ಆಡಿದ್ರು, ಜಡೇಜಾ ಎಷ್ಟು ಚೆನ್ನಾಗಿ ಆಡಿದ್ರು, ಶಿವಮ್ ದುಬೆ ಒಂದು ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ, ಒಂದು ಮ್ಯಾಚಲ್ಲಿ ಇದಾಗ್ತಾರೆ. ಅದು ಬಿಟ್ಟರೆ ನೋಡಬೇಕು ಅಂತಂದರೆ ತುಂಬ ಚೆನ್ನಾಗಿದೆ CSK ಟೀಮು. ಸೊ ಆದರೂ ಬ್ಯಾಟಿಂಗಲ್ಲಿ ನಿನ್ನೆ ಮಾತ್ರ ನೋಡಿ, ಯಾವುದೇ ಒಬ್ಬ ಒಂದು ಟೀಮ್ ನಾವು ಕನ್ಸಿಡರ್ ಮಾಡೋದಾದರೆ ಯಾರು ಫಾರ್ಮಲ್ಲೇ ಇಲ್ಲ ಅಂತಂದರೆ ಅವ್ರು ಆರ್ ಸಿ ಬಿ ಟೀಮ್ ಮೇಲೆ ಫಾರ್ಮಿಗೆ ಬಂದೇ ಬರ್ತಾರೆ. ನೋಡಿ ಜಡೇಜಾ ಫಾರ್ಮಿಗೆ ಬಂದರು, ಆಯುಷ್ ಮಾತ್ರೆ ಫಾರ್ಮಿಗೆ ಬಂದರು. ಟೋಟಲಾಗಿ ಹೇಳ್ಬೇಕು ಅಂದರೆ ಬ್ಯಾಟರ್ಗಳು 50 ಹೊಡಿತಾರೆ ಕಾಮನ್ನು, ಅದು ಬೌಲರ್ಗಳು 50 ಹೊಡೆಯೋದು ಅದು ನಮ್ಮ ಖಲೀಲ್ ಅಹ್ಮದ್ ಗ್ರೇಟ್ ಅನ್ಬೇಕು. ಅದು ಹೆಂಗೆ ಅಂದರೆ ಪತಿರಾಣ ಬೌಲಿಂಗ್ ಮಾಡಿದ್ದು, ಕ್ಯಾಚ್ ಹಿಡಿದಿದ್ದು ಇವರು ಖಲೀಲ್ ಅಹ್ಮದ್, ಯಾರ್ದು ಕೊಹ್ಲಿದ. ಎಷ್ಟು ಸೆಲೆಬ್ರೇಷನ್ ಅಂತಂದರೆ ಅದು ಎಷ್ಟು ಕೋಪ ಇತ್ತು ಏನೋ ಗೊತ್ತಿಲ್ಲ ಕೊಹ್ಲಿ ಮೇಲೆ, ಅದು ಅಷ್ಟು ಕೊಹ್ಲಿ ಸೆಲೆಬ್ರೇಷನ್ ಮಾಡಿಬಿಟ್ರು. ಬ್ಯಾಟಿಂಗ್ ಸಖತ್ತಾಗಿತ್ತು ಮೇಡಮ್ CSKದು. ಎಸ್, ಇನ್ನು ಮುಕುಂದ್ ಸರ್, ನಿನ್ನೆ ನಡೆದಿರುವಂತಹ ಮ್ಯಾಚಲ್ಲಿ ಚೆನ್ನೈ ತಂಡದ ಪ್ಲಸ್ ಆ್ಯಂಡ್ ಮೈನಸಸ್ ಏನು ಅಂತ ಮಂಜುನಾಥ್ ಅವ್ರು ಹೇಳ್ದಂಗೆ, ಬೇರೆ ಟೀಮ್ ಜೊತೆ ಆಡಬೇಕಾದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದ್ರೂ ನಮ್ಮ RCB ವಿರುದ್ಧ ಅಂತಂದ್ರೆ ಎಲ್ಲ ಟೀಮ್ಗಳು ಒಂದು ರೊಚ್ಚಿಗೆ ಹೇಳುತ್ತೆ. ಸೊ ನಿನ್ನೆ ಚೆನ್ನೈ ತಂಡದ ಪ್ಲಸ್ ಹಾಗೆ ಮೈನಸ್ ಏನೇನಿತ್ತು ಅಂತ? ಅಲ್ಲ, ಪ್ಲಸ್ಗಿಂತ ಮೈನಸ್ ಜಾಸ್ತಿ ಇದೆ. CSK ಟೀಮ್ನಲ್ಲಿ ಈ ಸೀಸನಲ್ಲಿ ಏನು ಇದು ಕೂಡ ಬರಲಿಲ್ಲ ಅವ್ರಿಗೆ ಅದೃಷ್ಟನೂ ಕೂಡ ಬರಲಿಲ್ಲ, ಆ ಕಡೆ ಹಾರ್ಡ್ ವರ್ಕು ಕೂಡ ಬರಲಿಲ್ಲ. ಮೈನಸ್ ಪಾಯಿಂಟ್ಸ್ಗಳ ಬಗ್ಗೆ ನಾವು ಮಾತಾಡೋದಾದರೆ ಇಬ್ಬರು ಬ್ಯಾಟ್ಸ್ಮನ್ಗಳು ಇದು ಮಾಡಿದ್ದು ಬಿಟ್ಟರೆ ಏನಿಲ್ಲ. ಬಟ್ ಬೌಲಿಂಗಲ್ಲಿ ಮತೀಶ ಪತಿರಾಣ ಒಂದು ಫೈನಲಿ ಏನಂತ ಹೇಳ್ತೀವಲ್ಲ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ನೆನ್ನೆ ಅವರು ಫಾರ್ಮಿಗೆ ಬಂದಿದ್ದು, ಏನೋ ಒಂದು 3 ವಿಕೆಟ್ ತಗೊಂಡ್ರು. ಬಟ್ ಅದು ಕೂಡ ಸಮಾಧಾನಕರವಾಗಿ ಏನು ಅನ್ನಿಸ್ಲಿಲ್ಲ, ರನ್ಗಳನ್ನು ಕೊಟ್ಟರು. ಬಟ್ ಇಷ್ಟೇ ಅವ್ರ ಪ್ಲಸ್ ಪಾಯಿಂಟ್ಸು. ಬಟ್ ಉಳಿದಂಥ ಬೌಲರ್ಸ್ಗಳು ಇದಾಗಿದ್ದು ನೋಡಿ, ನಿನ್ನೆ ಮ್ಯಾಚಲ್ಲಿ ಎರಡೂ ಟೀಮಲ್ಲೂ ಸ್ಪಿನ್ನರ್ಗಳು ತುಂಬ ಚೆನ್ನಾಗಿ ಎಕಾನಮಿ ಬೌಲರ್ ಅನಿಸ್ಕೊಂಡ್ರು. ಸೊ ಬಟ್ RCB ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿತ್ತು ಅಂದರೆ ಗೇಮನ್ನು ಸ್ಪಿನ್ನಿಗೆ ವಿಕೆಟ್ ಕೊಡದೆ ಉಳಿಸ್ಕೊಳೋದು ಹೋಗೋದು ಹೇಗೆ ಅಂತಲೇ ಯೋಚನೆ ಮಾಡ್ಕೊಂಡು ಅಲ್ಲಿ ರನ್ಗಳನ್ನು ಜಾಸ್ತಿ ಅಂದರೆ ಫಸ್ಟ್ ಹೊಡೆದ್ರಲ್ಲ ಆ ಥರ ಹೊಡಿದೆ. ಅವ್ರು ಆರಾಮಾಗಿ ಸಿಂಗಲ್ಸ್ಗಳನ್ನು ತೊಗೊಂಡ್ರು, ಡಬಲ್ಸ್ಗಳನ್ನು ತೊಗೊಂಡ್ರು. ಹಾಗಾಗಿನೇ RCBಗೆ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಯಿತು. ಬಟ್ ನೆನ್ನೆ ಮೈನಸ್ ಪಾಯಿಂಟ್ಸ್ಗಳ ಹತ್ರ ಬಂದರೆ ಶಿವಮ್ ದುಬೆನ ಯಾಕೆ ಮೇಲೆ ಕಳಿಸಿಲ್ಲ? ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಡ್ರಿ ಓಕೆ, ಆದರೆ ಧೋನಿಗಿಂತ ಮುಂಚೆ ಕಳಿಸ್ಬೋದಾಗಿತ್ತು ಅವರನ್ನು. ಆ್ಯಂಡ್ ಜಡೇಜಾ ಆಮೇಲೆ ದುಬೆ ಇಬ್ಬರು ಲೆಫ್ಟಿ ಇದು ಕಾಂಬಿನೇಷನ್ಗಳು ಕೂಡ ಇದು ಮಾಡ್ಕೋಬೋದಾಯಿತು. ಮೊದಲೇ ಗೊತ್ತಿತ್ತು ಧೋನಿ ಅಷ್ಟೊಂದು ಹೊಡಿಯಲ್ಲ, ಅವ್ರಿಗೆ ಆ ಲಾಂಗ್ ಇನ್ನಿಂಗ್ಸ್ ಕಟ್ಟಕ್ಕೆ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತು. ಬಟ್ ಆದರೂ ಧೋನಿಯನ್ನು ಯಾಕೆ ಇಳಿಸಿದ್ರು ಅಂತ ಗೊತ್ತಾಗಲಿಲ್ಲ. ಆ್ಯಂಡ್ ಓಪನಿಂಗ್ ಪೇರಲ್ಲೂ ಕೂಡ ಅವ್ರಿಗೆ ಏನೂ ಕೂಡ ಬರಲಿಲ್ಲ. ಸೊ ಇಲ್ಲಿ ಪ್ಲಸ್ ಪಾಯಿಂಟ್ಸ್ಗಿಂತ ಮೈನಸ್ ಪಾಯಿಂಟ್ಸೇ ಅವ್ರ ಟೀಮಲ್ಲಿ ಜಾಸ್ತಿ ಆಗುತ್ತೆ. ಬಟ್ ಅವ್ರು ಏನಾದರೂ ನಿನ್ನೆ ಗೆಲ್ಲಬೇಕು ಅನ್ನೋದಾಗಿದ್ದರೆ ಕೆಲವೊಂದು ಬ್ಯಾಟಿಂಗ್ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಬೇಗನೆ ಅವರು ಎಚ್ಚೆತ್ಕೊಂಡಿದ್ದಿದ್ರೆ ಇದು. ಬಟ್ ಅವರು ಎಲ್ಲಿ ಇಡುವುದ್ರು ಅಂತ ನನಗನ್ಸುತ್ತೆ ಅಂದರೆ, ನಾನು ಇದು ಮಾಡಿದಾಗ ಒಂದು 10.2 ಇದರಲ್ಲಿ ಅವ್ರಿಗೆ 115 ಸ್ಕೋರ್ ಬಂದುಬಿಟ್ಟಿತ್ತು. ಅವ್ರಿಗೆ ಬೇಕಾಗಿದ್ದಿದೆ ಇನ್ನು 90 ಚಿಲ್ಲರೆ. ಅಂದರೆ 10 ಓವರಲ್ಲಿ 90 ಚಿಲ್ಲರೆ ಹೊಡೆಯೋದೇನು ಕಷ್ಟ ಏನು ಅನಿಸಲ್ಲ IPL ಅಲ್ಲಿ. ಸೊ ಹಾಗಾಗಿನೇ ಎಲ್ಲರಿಗೂ ಅನಿಸಿದ್ದು RCB ಸೋಲುತ್ತೆ ಅಂತಲೇ ಅಂದ್ಕೊಂಡಿದ್ದು. ಯಾಕಂದರೆ ಒಂದು ಕಡೆ ನೀವು ಸರ್ ಹೇಳ್ತಾ ಇದ್ರು, ಒಂದು ಕಡೆ ಸೇಡ್ ಇರುತ್ತೆ. ಲಾಸ್ಟ್ 2 ಮ್ಯಾಚು ಸೋತಿದ್ರು. ಇದು ಹೋಮ್ ಗ್ರೌಂಡಲ್ಲಿ ಇದು ನಿನ್ನೆ ಸೋತಿದ್ದು 2ನೇ ಮ್ಯಾಚ್ ಆಯಿತು ಅವ್ರಿಗೆ, ಅಂದರೆ RCB ವಿರುದ್ಧ. ಸೊ ಈ ಥರ ಇದ್ದಾಗ ಗೆದ್ದೇ ಗೆಲ್ತಾರೆ ಅಂತಲೇ ಹೋಪ್ ಇಟ್ಕೊಂಡಿದ್ವಿ CSK. ಬಟ್ ಅದಾದಮೇಲೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅಂತ ನನಗನ್ಸುತ್ತೆ. ಏನು 10 ಓವರ್ ಆದಮೇಲೆ ಅವರು ಚೆನ್ನೈ ಫಸ್ಟು ಎಲ್ಲ ಸೀಸನ್ಗಳು ಏನು ಮಾಡ್ತಾರೆ ಅಂದರೆ ಅವರು ರೂತ್ಲೆಸ್, ಅವರು ಈ ಅಪೋನೆಂಟ್ ಟೀಮ್ಗೆ ಸ್ವಲ್ಪ ಬಿಟ್ಕೊಡ್ಬೇಕು ಅನ್ನೋ ಮನುಷ್ಯ ತೋರಲ್ಲ. ಫಸ್ಟ್ ವಿನ್ ಆಗಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನೋ ಫ್ರೆಂಡ್ಶಿಪ್ಪಲ್ಲಿ ಮಾತಾಡೋಣ ಅಂತ ಹೇಳ್ಬಿಡ್ತಾರೆ. ಬಟ್ ನಿನ್ನೆ ಮ್ಯಾಚಲ್ಲಿ ಆ ಥರ ಇಲ್ಲ. 10 ಓವರ್ ಆದಮೇಲೆ ಸ್ವಲ್ಪ ಸ್ಲೋ ಮಾಡ್ಕೊತಾ ಹೋದರು. ಆಮೇಲೆ 3 ಮತ್ತು 4ನೇ ವಿಕೆಟ್ 2 ವಿಕೆಟ್ ಬಿದ್ದಾದ್ಮೇಲೆ 3 ಮತ್ತು 4ನೇ ವಿಕೆಟ್ ಬಿದ್ರಲ್ಲ ಯಾರು ಮಾತ್ರ ಆಮೇಲೆ ಇವರು. ಸೊ ಅಲ್ಲಿ ಗೇಮ್ ಚೇಂಜ್ ಆಗಿದ್ದು ನನಗೆ. ಯಾಕಂದರೆ ಆ 4 ವಿಕೆಟ್ ಹೋದ್ಮೇಲೆ ನೋಡಿ ಹೇಗಾಗಿರುತ್ತೆ ಅಂದರೆ, ಮಿಡ್ಲ್ ಓವರ್ ಸ್ವಲ್ಪ ಡೆತ್ ಓವರ್ಗೆ ಹೋಗೋ ಟೈಮಲ್ಲಿ ಸ್ವಲ್ಪ ಕಚ್ ನಿಂತ್ಕೋಬೇಕಾಗುತ್ತೆ. ಬ್ಯಾಟ್ಸ್ಮ್ಯಾನ್ಗಳು ಹೊಸೊಬ್ರು ಬಂದಾಗ ಒಂದು ಓವರ್ ಆದರೂ ತಿಂತಾರೆ ಅವರು ಕ್ರೀಸಲ್ಲಿ ಇದು ಮಾಡ್ಕೊಳೋದಕ್ಕೆ. ಸೊ ಅಂಥ ಟೈಮಲ್ಲಿ ಅವರು ಸ್ವಲ್ಪ ನೆಗ್ಲಿಜೆನ್ಸ್ ಬೇಕಾದ್ರೆ ಡೆತ್ ಓವರಲ್ಲಿ ಹೊಡ್ಕೊಳ್ಳೋಣ ಸ್ಕೋರ್ ಇದೆ ಅಂತ ಡಿಸಿಷನ್ ಬಂದ್ರಲ್ಲ, ಅದು CSKಗೆ ಅತಿ ದೊಡ್ಡ ಹೊಡೆತ ಬಿತ್ತು ನಿನ್ನೆ ಅದೊಂದು ಭಾಳ ಕಾಂಟ್ರವರ್ಸಿ ಆಗ್ತಾ ಇದೆ ಸರ್. ಏನು ಅಂತಂದರೆ, ಮಾತ್ರ ವಿಕೆಟ್ ಹೋಯ್ತು, ಅದಾದ ನಂತರ ಬ್ರೇವಿಸ್ ಬರ್ತಾರೆ.
ಬ್ರೇವ್ಸ್ ಬಂದ ತಕ್ಷಣ LBW ವಿಕೆಟ್ ಹೋಗುತ್ತೆ. ಅದು LB ಇರಲಿಲ್ಲ, ಅದು ಮಿಸ್ಸಿಂಗ್ ಸ್ಟಂಪ್ ಇತ್ತು. ಆದರೆ ಏನು ಮಾಡ್ತಾರೆ ಅಲ್ಲಿ ಅದನ್ನು ಇವರು ಥರ್ಡ್ ಅಂಪೈರ್ ಕೊಡಲಿಲ್ಲ, ಹಾಗೆ ಹೀಗೆ ಎಲ್ಲವೂ ಏನು ಟ್ರೋಲ್ ಆಗ್ತಾನೆ ಇದೆ CSK ಫ್ಯಾನ್ಸ್ಗಳಿಂದ. ಅಂದರೆ ಸೋತಾಗ ಏನರ ಒಂದು ಇದು ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಮೈನಸ್ ಮಾಡಿದ್ರು ಅಂತ ಹೇಳ್ತೀನಿ. ಈ ಸರಿ ಒಂದು ರೂಲ್ಸ್ ಚೇಂಜ್ ಆಗಿದೆ. ಏನಂದರೆ LBW ವಿಕೆಟ್ನ ಅಂಪೈರ್ ಕೊಟ್ಟಾಗ ಅದು ಡೆಡ್ ಬಾಲ್, ನೀವು ರನ್ ಓಡುವಂಗಿಲ್ಲ, ರನ್ ಓಡಿದ್ರು ಕೂಡ ಕೌಂಟ್ ಆಗಲ್ಲ. ಅವಾಗ 15 ಸೆಕೆಂಡ್ ಇರುತ್ತೆ ನಿಮ್ಮ ಹತ್ರ, ಅಲ್ಲಿ ನೀವು ರಿವ್ಯೂ ತಗೋಬೇಕು. ಇವ್ರು ಏನು ಮಾಡಿದ್ರು ಅಂದರೆ ನಾವು ಹೊರಗಡೆ ಕುಂತವ್ರಿಗೆ ನಮ್ಗೆ ರೂಲ್ಸ್ ಗೊತ್ತಿರುತ್ತೆ, ಅಲ್ಲೇ ಇದ್ದವ್ರಿಗೆ ಏನೋ ಮರ ನನಗಂತ ಗೊತ್ತಿರುತ್ತೆ ಸರ್ ರೂಲ್ಸ್. ಇಲ್ಲ ಅವನು ಬಡ್ದಾಡ್ತಾ ಇದ್ನಲ್ಲ ಜಡೇಜಾ, ನಂಗೆ ಗೊತ್ತೇ ಇರಲಿಲ್ಲ ಅಂತ ಇದ್ದ ಅವನು. ನನಗೆ ಗೊತ್ತೇ ಇಲ್ಲ ರೂಲ್ಸ್ ಹೆಂಗಿದೆ ಯಾವಾಗ ಬಂತು ಅಂತ, ಇನ್ನೇನು ನನಗೆ ಗೊತ್ತಿಲ್ಲ. ಅಲ್ಲಿ ಏನು ಮಾಡಿದ್ರು ಅಂದರೆ ಆ ಒಂದು LBWಗೆ ಅಪೀಲ್ ಆಗುತ್ತೆ, ಅಂಪೈರ್ ವಿಕೆಟ್ನ ಕೊಡ್ತಾರೆ. ಅದಾದ ನಂತರ ಇವರು ಒಂದು ರನ್ನ ಓಡ್ತಾರೆ, ಓಡಿ ಈ ಕಡೆ ಬಂದಾಗ ಓವರ್ ಥ್ರೋ ಆಗುತ್ತೆ. ಅದಾದ ನಂತರ ಇನ್ನೊಂದು ರನ್ ಓಡ್ತಾರೆ. ಅವಾಗ ಕಂಪ್ಲೀಟ್ ಅವ್ರು ಬಂದು ವಾಪಸ್ ಮಾತಾಡಿದಾಗ 25 ಸೆಕೆಂಡ್ ಮುಕ್ತಾಯ ಆಗಿರುತ್ತೆ. ಅಂದ್ರೆ ಇನ್ನೂ 15 ಸೆಕೆಂಡ್ ಬಿಟ್ಟು ಇನ್ನೂ 10 ಸೆಕೆಂಡ್ ಎಕ್ಸ್ಟ್ರಾ ಆದ್ಮೇಲೆ ಇವರು ಥರ್ಡ್ ಅಂಪೈರ್ ಹೋಗ್ತಾರೆ. ಅವಾಗ ಇಲ್ಲ ಈ ತರ ರೂಲ್ಸ್ ಇದೆ ಅಂತ ಹೇಳಿದಾಗ ಜಡೇಜಾ ಕೂಡ ಒಂದ್ ಸ್ವಲ್ಪ ಅಂಪೈರ್ ಜೊತೆಗೆ ವಾಗ್ವಾದಕ್ಕೆ ಇಳಿತಾರೆ. ಅದಾದ ನಂತರ ಟಿಮ್ ಡೇವಿಡ್ ಬಂದು ಅವ್ರಿಗೆ ಸಮಜಾಯಿಸ್ತಾರೆ. ಅದಾದ ನಂತರ ಇವ್ರು ಬ್ರೇವಿಸ್ ಹೊರಗಡೆ ಹೋದ್ಮೇಲೆ ಅಂಪೈರ್ ಕೇಳ್ತಾ ಇದ್ದಾರೆ, ನಾನು ಯಾಕೆ ಥರ್ಡ್ ಅಂಪೈರ್ ಕೊಟ್ಟರು ಕೂಡ ತಗೊಳ್ಳಿಲ್ಲ ಅಂತ ಹೇಳಿ. ಅಂದ್ರೆ ಇವರು ರೂಲ್ಸ್ ಬಗ್ಗೆ ಗೊತ್ತೇ ಇಲ್ಲ ಭಾಳ. ಮತ್ತೆ ಏನು ಗೊತ್ತಾ, ಅಂಪೈರ್ಗಳು ಎಲ್ಲವನ್ನ ಪರ್ಫೆಕ್ಟ್ ಆಗಿ ಇದುವರೆಗೂ ಏನು ಮೊದಲಿಂದನೇ ಏನು ಕೊಟ್ಟಿಲ್ಲ. ಕೆಲವೊಂದು ಕನ್ಫ್ಯೂಷನ್ಗಳು ಆಗ್ತವೆ ಖಂಡಿತವಾಗ್ಲೂ. ಆ ರಿವ್ಯೂ ತಗೊಳ್ಳುವಂಥ ಒಂದು ಎಬಿಲಿಟಿ ಅವ್ರ ಹತ್ರ ಇತ್ತು, ತೊಗೊಂಡಿದ್ರೆ ಖಂಡಿತವಾಗ್ಲೂ ಅದು ಡಾಟ್ ಆಗ್ತಿತ್ತು. ಬ್ರೇವಿಸ್ ಒಂದು ಒಳ್ಳೆ ಅದನ್ನ ಹಾಳು ಮಾಡಿಕೊಂಡ್ರು. ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಮುಕುಂದ್ ಸರ್, ಯಾಕೆ ಧೋನಿ ಬಂದರು ಶಿವಮ್ ದುಬೆ ಬರಲಿಲ್ಲ ಅಂತ ಹೇಳೋದಕ್ಕೆ ನನಗೆ ಅಲ್ಲಿ ಒಂದು 2 ಕಾರಣ ಕಾಣಿಸ್ತು. ಒಂದು, ಮೊದಲ ಪಂದ್ಯದಲ್ಲಿ ಫಿನಿಷರ್ ಆಗಿ ನೀವು ಧೋನಿ ಇದ್ರೂ ಕೂಡ ಬೇರೆಯವ್ರು ಬಂದ್ಬಿಟ್ರು, ಫಿನಿಷರ್ ಆಗಿ ಇವ್ರನ್ನ ಕಳಿಸ್ಲಿಲ್ಲ, ಧೋನಿ ತಪ್ಪು ಅಂತ ಹೇಳಿ ಸಿಕ್ಕಾಬಿಟ್ಟು ಟ್ರೋಲ್ ಮಾಡಿಬಿಟ್ರು, ಧೋನಿ ಬರಲಿಲ್ಲ ಅಂತೇಳಿ. ಆಯ್ತು ಈ ಸರಿ ಗದೆ ಹಿಡ್ಕೊಂಡು ಹೋಗೇ ಬಿಡೋಣ ಅಂತ ಹೇಳಿ ಬಂದ್ಬಿಟ್ಟಿದ್ರು, ಫಿನಿಷ್ ಮಾಡಿಬಿಡೋಣ ಅಂತ. ಬಟ್ ಅವ್ರ ಕೈಲಿ ಆಗಲಿಲ್ಲ. ಎರಡನೇದು ರೀಸನ್ನು ಅಂತಂದರೆ, ಈಗಾಗಲೇ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಲ್ಲಿ ಇದ್ದ, ಅವಾಗ ಶಿವಮ್ ದುಬೆ ಅವಶ್ಯಕತೆ ಇಲ್ಲ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಆದರೆ ವಿನ್ನಿಂಗ್ ಚಾನ್ಸಸ್ ಜಾಸ್ತಿ, ಅಥವಾ ಬೌಲರ್ಗಳ ಮೇಲೆ ಪ್ರೆಷರ್ ಬೀಳಿಸ್ಬೋದು. ಈ ಕಾರಣಕ್ಕಾಗಿ ಬಂದರೂ ನನಗೆ ಗೊತ್ತಿಲ್ಲ. ಬಂದರೋ ಬಿಟ್ಟರೋ ಏನು ಮಾಡಿದ್ರೋ ಗೊತ್ತಿಲ್ಲ, ಕೊನೆಗೆ ನಾವು ಗೆದ್ವಿ, ಅದು ತುಂಬ ಇಂಪಾರ್ಟೆಂಟು. ಬಟ್ ಧೋನಿ ಮೇಲೆ ಖಂಡಿತವಾಗ್ಲೂ ಬ್ಲೇಮ್ ಮಾಡಲೇಬೇಕು. ಯಾಕೆ ಮಾಡಬಾರ್ದು ನೋಡಿ, ನೀವು ವರ್ಲ್ಡ್ ಬೆಸ್ಟ್ ಫಿನಿಷರ್ ಅಂತ ಹೆಸರು ತೊಗೊಂಡವರು, ರಿಟೈರ್ಮೆಂಟ್ ಆಗಿ ತುಂಬ ವರ್ಷ ಆಯಿತು, ಆದರೂ CSK ಪರವಾಗಿ ಆಡ್ತಾ ಇದ್ದೀರಿ ಅಂದರೆ ನಿಮ್ಮ ಹತ್ರ ಫಿಟ್ನೆಸ್ ಇದೆ, ನಿಮ್ಗೆ ಗೊತ್ತಿದೆ ನಿಮ್ಗೆ ಆಡುವಂಥ ಕೆಪಾಸಿಟಿ ಇದೆ ಅಂತ ಹೇಳಿ. ಅವ್ರಿಗೆ ಏನು ಮೈನಸ್ ಆಗ್ತಾ ಇದೆ ಅಂದರೆ ಸಿಂಗಲ್ಸ್ ಡಬಲ್ಸ್ ಓಡೋದ್ರಲ್ಲಿ ಮೈನಸ್ ಆಗ್ತಾ ಇದೆ. ಆ 4 ಓವರಲ್ಲೇ ಅವರು ಡಬಲ್ಗೆ ಓಡೋವಂಥದ್ದನ್ನು ಒಂದು 2-3 ಸರಿ ಸಿಂಗಲ್ಸೇ ತೊಗೊಂಡ್ರು. ನೋಡಿ, ನಾವು ಮ್ಯಾಚ್ ಗೆದ್ದಿದ್ದು ಬರೀ 1 ರನ್ನಿಂದ ಅಥವಾ 2 ರನ್ನಿಂದ. ಆ 2 ರನ್ ಎಲ್ಲೋ ಬಂದಿದ್ರೆ ಖಂಡಿತವಾಗ್ಲೂ ಮ್ಯಾಚ್ನ ವಿನ್ ಆಗ್ತಿತ್ತು. ಇದು 1 ಬಾಲ್ ಗೇಮ್ ಆಗಿರೋದ್ರಿಂದ ಫಿಟ್ನೆಸ್ ಇದ್ರೂ ಕೂಡ ನಿಮ್ಗೆ ಓಡೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ರಿಟೈರ್ಮೆಂಟ್ ಕೊಡೋದು ಒಳ್ಳೆಯದು. ನಾನು ಧೋನಿ ಅವ್ರ ಫಿಟ್ನೆಸ್ ಬಗ್ಗೆ ಮಾತಾಡೋರು, ತುಂಬ ಒಳ್ಳೆ ಫಿಟ್ನೆಸ್ನ ಕಾಯ್ಕೊಂಡಿದ್ದಾರೆ. ಬಟ್ ವಯಸ್ಸಾಯ್ತೇನೋ ಅಥವಾ ಯುಗ ಮುಗಿದೋಯ್ತೇನೋ ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಅದೊಂದು ಬೇಜಾರಿದೆ. ಮಾಡಬೇಕಾಗಿತ್ತು, ಮಾಡಲಿಲ್ಲ ಅಷ್ಟೇ. ಎಸ್, ಧೋನಿ ಅವ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್, ಚೆನ್ನೈ ವಿರುದ್ಧ RCB ತಂಡಕ್ಕೆ 2 ರನ್ಗಳ ರೋಚಕ ಜಯ ಸಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್, ಇನ್ನು ವೀಕ್ಷಕರೇ, ನಿನ್ನೆ ಮ್ಯಾಚ್ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ನೀವು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಬಹುದು. ಎಸ್, ಇನ್ನು ಬ್ರೇಕ್ಗಿಂತ ಮುಂಚೆ ನಾವು ಧೋನಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕ್ರಿಕೆಟ್ ಲೆಜೆಂಡ್ ಅಂತ ಹೇಳ್ಬೋದು MS ಧೋನಿ ಅವ್ರನ್ನ. ಬಟ್ ಈ IPL ಈ ಸೀಸನ್ ಅಲ್ಲಿ ಅವರಿಂದ ಏನೂ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಸೊ ಏನು ಹೇಳ್ತೀರಾ? ಅಲ್ಲ, ಧೋನಿಯಿಂದ ನಾವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋದು? ಮ್ಯಾಚ್ ಫಿನಿಶಿಂಗ್ ಅಷ್ಟೇ, ಅದಕ್ಕೂ ಮೂಡ್ ಬರ್ತಾ ಇಲ್ಲ ಚೆನ್ನೈ. ಇದಕ್ಕೆ ಅವರು ಒಂದೇ ಒಂದು ಮ್ಯಾಚ್ ಏನೋ 6 ಹೊಡೆದು ಅವರೇನೋ ಗೆಲ್ಸ್ಕೊಟ್ಟಿದ್ದು, ಅದು ಮ್ಯಾಚ್ ಫಿನಿಶಿಂಗ್ ಅಂದರು. ಬಟ್ ನನ್ನ ಪ್ರಕಾರ ಒಬ್ಬ ಲಿಜೆಂಡ್, ರಿಯಲಿ ಅವ್ರ ಲಿಜೆಂಡೇ, ಅವರನ್ನು ನಾವು ಅದನ್ನು ತೆಗೊಳ್ಳೋದಿಲ್ಲ. ಆದರೆ ಲಾಸ್ಟ್ 2-3 ಸೀಸನ್ಗಳನ್ನು ನಾವು ಗಮನಿಸೋಣ, ಧೋನಿ ಬ್ಯಾಟಿಂಗಲ್ಲಿ ಏನಿದೆ ಅವ್ರ ಕೈಯಲ್ಲಿ ಆಗ್ತಿಲ್ಲ. ಅವ್ರು ಆಲ್ರೆಡಿ ಹೊರಗಡೆ ಹೋಗಕ್ಕೆ ಅವ್ರು ಆಲ್ರೆಡಿ ಡಿಸಿಷನನ್ನು ತೊಗೊಂಡಿದ್ದಾರೆ. 2023 ಅವ್ರು ಯಾವಾಗ ರವೀಂದ್ರ ಜಡೇಜಾಗೆ ಕ್ಯಾಪ್ಟನ್ಸಿ ಕೊಟ್ಟರು, ಆವಾಗೇ ಧೋನಿ ನಾನು IPL ಹೊರಗಡೆ ಬರೋಕ್ಕೆ ರೆಡಿ ಇದ್ದೀನಿ ಅನ್ನೋ ಒಂದು ಸೂಚನೆ ಕೊಟ್ಬಿಟ್ಟಿದ್ದಾರೆ ಫ್ರಾಂಚೈಸಿಗೆ. ಬಟ್ ಈ ಸೀಸನ್ಗಿಂತ ಮುಂಚೆನೇ ಅವ್ರು ಹೇಳಿದ್ರು, ನಾವು ಗಟ್ಟಿಯಾಗಿದ್ದ ತಕ್ಷಣ ನಾವು ಇದು ಎಲ್ಲರೂ ನಮ್ಮನ್ನು ಬಿಡಲ್ಲ, ನಾವು ವೀಲ್ ಚೇರ್ ಮೇಲೆ ಕುತ್ಕೊಂಡ್ರು ಇವ್ರು ಬಿಡಲ್ಲ ಅಂತ ಅನ್ನೋ ಇದ್ರ ಮೇಲೆ ಅರ್ಥ ಆಗುತ್ತೆ ಅವ್ರ ಮ್ಯಾನೇಜ್ಮೆಂಟ್ ಆ ಥರ ಒಂದು ಡಿಸಿಷನನ್ನು ತಗೋತಾ ಇದೆ ಅಂತ. ಬಟ್ ಆ ಒಂದು ಇದಕ್ಕೆ ಅವರು ಮೇ ಬಿ ಇನ್ನೊಂದು ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಇವಾಗ ಆಡ್ತಾ ಇರೋದು. ಇದೇ ಫಸ್ಟ್ ಸೀಸನು. ಇಷ್ಟು IPL ಸೀಸನ್ಗಳಲ್ಲಿ ಅವರು ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿರಲಿಲ್ಲ. ಸೊ ಈ ರೀತಿ ಆಗೋವಾಗ ಧೋನಿ ಇದರಿಂದ ಏನು ಆಗಲ್ಲ ಅನ್ನೋದು ಗೊತ್ತಾಗಿದೆ. ಬಟ್ ಯಾಕೆ ಏನಂದರೆ ಮನೆಗೆ ಒಬ್ಬ ಹಿರಿಯರು ಇರಬೇಕು ಅಂತಾರಲ್ಲ, ಆ ರೀತಿ ಇವಾಗ ಇಟ್ಕೊಂಡಿದ್ದಾರೆ ಅಷ್ಟೇ. ನಾನು ಕೆಲವೊಂದು ಫೋಟೋಗಳನ್ನು ನಾವು CSK ಇದನ್ನು ನೋಡ್ತಾ ಇದ್ರೆ ನಿಜವಲ್ಲೂ ಅನಿಸುತ್ತೆ,
ಇವಾಗ ನಮ್ಮಂಥ ಏಜ್ ಅವರು ಹೋಗಿ ಹಿರಿಯರ ಹತ್ರ ಮಾತಾಡುವಾಗ ಅವ್ರು ಹೇಗೆ ಗೌರವ ಕೊಡ್ತಾರಲ್ಲ, ಹಾಗೆ ಪಾಪ IPL ಫ್ರಾಂಚೈಸಿ CSK ಫ್ರಾಂಚೈಸಿ ಇದೆ, ಅವ್ರು ಧೋನಿ ನೋಡಿ ಆ ಥರ ಗೌರವ ಕೊಡ್ತಿದ್ದಾರೆ. ಅಂದರೆ ಆ ಥರ ಒಂದು ಸಾಧನೆ ಮಾಡಿದ್ದಾರೆ ಧೋನಿ. ಬಟ್ ಇದು T20 ಗೇಮ್. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಟ್ಸ್ ಎ ಕಮರ್ಷಿಯಲ್ ಕ್ರಿಕೆಟ್ ಆಗಿರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ದುಡ್ಡು ಅವರು ಬಿಸ್ನೆಸ್ ಇದು ಮಾಡುವಾಗ ಸಕ್ಸಸ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಮತ್ತು ರಿಟರ್ನ್ ಬರಲಿ ಅಂತಲೇ ಇದು ಮಾಡ್ತಾರೆ. ಬಟ್ ಲಾಸ್ಟ್ ಪೊಸಿಷನ್ಗೆ ಕರ್ಕೊಂಡು ಹೋಗ್ತಾರೆ ಧೋನಿ ಅಂದರೆ ರಿಯಲಿ ಬ್ಯಾಡ್ ಥಿಂಗ್. ಬಟ್ ಬ್ಯಾಟಿಂಗಲ್ಲಿ ಅವ್ರಿಗೆ ಕ್ಷಮತೆ ಜಾಸ್ತಿ ಕುಗ್ತಾ ಇದೆ. ಓಕೆ, ಇನ್ನೂ ಅವರನ್ನು ಆಡಿಸ್ತಾ ಹೋದರೆ ಅವರು ರನ್ ಮಿಷಿನ್ ಆಗಲ್ಲ. ಸೊ ಹಾಗಾಗಿ ಅವ್ರನ್ನ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಚಂದ್ರಶೇಖರ್ ಅಂತ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳಿ, ನಿನ್ನೆ ಮ್ಯಾಚ್ ನೋಡಿದ್ರಾ, ಹೇಗಿತ್ತು? ನಿನ್ನೆ ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಓಕೆ, ನಿನ್ನೆ ತುಂಬಾ ಪೈಪೋಟಿ ಆಗಿತ್ತು ಮ್ಯಾಚ್. ನಮ್ಗೆ ಬೆಂಗಳೂರು ಗೆಲ್ಲಬೇಕು ಅಂತಿತ್ತು. ಬೆಂಗಳೂರು ಗೆಲ್ಲಬೇಕಂತಿತ್ತು. ಎರಡು ಲಾಸ್ಟ್ ಓವರ್ಗೂ ತನಕ ಎರಡು ಟೀಮ್ಗೂ ಪೈಪೋಟಿ ಇತ್ತು. ನಮ್ಗಂತೂ ಬೆಂಗಳೂರು ಗೆಲ್ಲಬೇಕಾಗಿತ್ತು. ಗೆಲ್ತು, ತುಂಬಾ ಖುಷಿ ಆಯ್ತು. ಎಸ್ ಸರ್. ಇನ್ನು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮತ್ತೆ ನಾವು ಟಾಪ್ 1 ಅಲ್ಲಿ ಇದೀವಿ. ಸೊ ನೆಕ್ಸ್ಟ್ ನಮ್ಮ ಟೀಮ್ಗೆ ಯಾರು ಟಕ್ಕರ್ ಕೊಡ್ಬೋದು ಅನ್ಸುತ್ತೆ? ಯಾವ ಟೀಮ್ ಟಫ್ ಆಗಿದೆ ಅಂತ? ನಮ್ಗೆ ಮೇಡಮ್ ಇವಾಗ ಟಫ್ ಅಂತ ಅಂದ್ರೆ GT ಒಂದೇ ಇರೋದು ಮೇಡಮ್. GT ಅವ್ರನ್ನ ಇದು ಮಾಡ್ಕೊಂಡ್ರೆ ಬೇರೆ ಎಲ್ಲ ಟೀಮ್ ಮಾಡ್ಕೊಬೋದು. ಓಕೆ, ಇನ್ನು ಚೆನ್ನೈ ಅನ್ಸುತ್ತೆ ಧೋನಿ ಅವ್ರು ರಿಟೈರ್ಮೆಂಟ್ ಕೊಡೋದು ಬೆಸ್ಟಾ ಅಥವಾ ನೆಕ್ಸ್ಟ್ ಸೀಸನ್ನು ಬರ್ತಾರೆ ಅಂತ ಅನ್ಸುತ್ತಾ? ನಿನ್ನೆ ಮ್ಯಾಚ್ ನೋಡಿದರೆ ಇನ್ನೂ ಪವರ್ ಉಳಿದಿದೆ ಅನ್ಸುತ್ತಾ, ಇಲ್ಲ ಧೋನಿ ಹೆಸರು ಮೇಲೆ ಆ ಟೀಮ್ ನಡೀತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಸರ್, ಧೋನಿ ಅವರು ರಿಟೈರ್ಮೆಂಟ್ ಕೊಟ್ಟು ಮನೆಗೆ ಹೋಗೋದು ತುಂಬಾ ಒಳ್ಳೇದು ಸರ್. ಯಾಕೆಂದ್ರೆ ಅವರು ಈಗಾಗಲೇ 5 ಕಪ್ ಗೆದ್ಕೊಟ್ಟಿದ್ದಾರೆ. ಒಂದು ಒಳ್ಳೆ ರೀತಿಲಿ ಯಂಗ್ಸ್ಟರ್ಗಳಿಗೆ ಬಿಟ್ಕೊಟ್ಬಿಟ್ಟು ನೆಮ್ಮದಿಯಾಗಿ ಮನೆಗೆ ಹೋಗ್ಬೋದು. ಈಗೇನಾಗುತ್ತೆ, ಈ ತರ ಸೋಲ್ತಾ ಹೋದ್ರೆ ಮರ್ಯಾದೆನೂ ಕೂಡ ಕಮ್ಮಿ ಆಗಿ ಹೋಗುತ್ತೆ ಅಂತ ಅಷ್ಟೇ. ಇನ್ನು ಚೆನ್ನೈ ವಿರುದ್ಧ ಗೆದ್ದಿದ್ದು ಎಷ್ಟು ಖುಷಿ ಆಯ್ತು ಸರ್ ನಿಮ್ಗೆ? ಚೆನ್ನೈ ವಿರುದ್ಧ ಗೆಲ್ಲಬೇಕು ಮೇಡಮ್. ಬೆಂಗಳೂರು, ನಾವು ಯಾವಾಗ್ಲೂ ಕನ್ನಡಿಗರು. ಚೆನ್ನೈ ಅಂತ ಅಂದ್ರೆ ಬೆಂಗಳೂರು ಇರೋ ಮ್ಯಾಚ್ ಕ್ರೇಜೇ ಬೇರೆ ಮೇಡಮ್. ಯಾಕೆಂದ್ರೆ ನಿನ್ನೆ ನೋಡಿದ್ರೆ ಎಷ್ಟು ಜನ ವ್ಯೂವರ್ಸ್ ಇದ್ರು ಅಂತ. ಯಾವ್ದೇ ಇಡೀ ಇಂಡಿಯಾದಲ್ಲಿ ಬೇರೆ ಯಾವ್ದೇ IPL ಟೀಮ್ ಗೆಲ್ದೇ ಇರುವಂತ ಫ್ಯಾನ್ಸ್ ನಮ್ ಬೆಂಗಳೂರಿಗಿದ್ದಾರೆ. ನೆಕ್ಸ್ಟ್ ಚೆನ್ನೈಗಿದ್ದಾರೆ. ಬೆಂಗಳೂರೇ ನಂಬರ್ 1. ಹಂಗಾಗಿ ಬೆಂಗಳೂರು ಗೆಲ್ಲೇಬೇಕು. ಪ್ರತಿ ಇಡೀ ವಿಶ್ವದಲ್ಲಿ ನಮ್ಮ ಬೆಂಗಳೂರಿಗೆ ಫ್ಯಾನ್ಸ್ ಇದ್ದಾರೆ. ನಮ್ ಬೆಂಗಳೂರು ಕಪ್ ಗೆಲ್ಲೋದನ್ನ ಕಾಯ್ತಾ ಇದೀವಿ ಮೇಡಮ್. ಎಸ್, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್ ಮುಕುಂದ್ ಸರ್, ನೀವು ಧೋನಿ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಅದೇ ಈಗ ಅವ್ರಿಗೆ ಕ್ಷಮತೆ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಇನ್ನೊಂದು ಹೇಳ್ತೀವಿ, ಧೋನಿ ಅವ್ರ ಫಿಟ್ನೆಸ್ ಲೆವೆಲ್ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಅವ್ರೇನು ಚಿಕ್ಕ ವಯಸ್ಸಿಂದ ಹೇಳ್ತಾ ಇದ್ದೀನಿ, ಅವರು ಬಾಲ್ಯದ ದಿನಗಳಲ್ಲಿ ಬೆಟ್ಟಗಳನ್ನು ಓಡ್ತಾ ಇದ್ರು ಹಾಗೆ ಹೀಗೆ ಅಂತ ಕೇಳಿದ್ದೀವಿ. ಹಾಲು ಕುಡಿತಾ ಇದ್ರು 5 ಲೀಟ್ರ್ ಅಂತ, ಅವೆಲ್ಲ ಸುಳ್ಳು. ಅವರು ಮಾಮೂಲಿಯಾಗಿ ಹೇಗೆ ಒಂದು ಗ್ರಾಮೀಣ ಇದರಲ್ಲಿ ಹೇಗೆ ಬೆಳಿಬೇಕೋ ಆ ಥರ ಬೆಳೆದಿದ್ದಾರೆ. ಬಟ್ ಹಾಗಾಗೇ ಇದೆ. ಬಟ್ ಜಿಮ್ಮನ್ನು ಅವ್ರು ಡಿಪೆಂಡ್ ಆಗಿಲ್ಲ. ಸೊ ಹಾಗಾಗಿ ಫಿಟ್ನೆಸ್ ಇದೆ. ಬಟ್ ಆ ಫಿಟ್ನೆಸ್ ಇದ್ದ ತಕ್ಷಣ ಅವ್ರು ಮತ್ತೆ ಮ್ಯಾಚ್ ಫಿನಿಶಿಂಗ್ ಆಗ್ತಾರೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, IPL ಸಾಕಷ್ಟು ಟ್ಯಾಲೆಂಟ್ಗಳನ್ನು ಸಾಕಷ್ಟು ವರ್ಷ ತೊಗೊಂಬರ್ತಾ ಇದ್ದಾರೆ. ನೀವು ಹಳೆ ನೀರು ಹರಿಲೇಬೇಕಾಗುತ್ತೆ. ನೀವು ಹಳೆ ನೀರು ಇಟ್ಕೊಂಡು ಒಂದು ಕಡೆ ಇದ್ದರೆ ಏನಾಗುತ್ತೆ ಅಂತ ಗೊತ್ತಿದೆ. ಸೊ ಧೋನಿ ಪಾತ್ರ ಇಲ್ಲಿ ಹಾಗಾಗ್ತಾ ಇದೆ ಚೆನ್ನೈಗೆ. ಧೋನಿಯನ್ನು ನೀವು ನಿಮ್ಮ ಟೀಮಲ್ಲಿ ಇಟ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಅವರೆಲ್ಲೂ ಹೋಗಲ್ಲ. CSK ಬಿಟ್ಟರೆ ಅವ್ರು ಯಾವ ತಂಡಕ್ಕೂ ಅವ್ರು ಹೋಗಲ್ಲ. ಅವ್ರೇನು ಪ್ಲೇಯರ್ ಆಗಬೇಕು ಅಂತೇನು ಇಲ್ಲ. ಓಕೆ, ಅವ್ರಿಗೆ ಜಸ್ಟ್ ಕೋಚಿಂಗ್ ಟೀಮಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಇನ್ನೊಂದು ಹೇಳ್ತೀವಿ, ಅವರು ರಿಟೈರ್ಮೆಂಟ್ ಕೊಟ್ಟ ಮೇಲೆ ಇಂಡಿಯಾ ಟೀಮ್ಗೂ ಕೂಡ ಇಂಡಿಯನ್ ಕೋಚ್ ಆಗಬೇಕು ಅಂತ ನೋಡೋದಕ್ಕೆ ತುಂಬ ಜನ ಕಾಯ್ತಿದ್ದಾರೆ. ಅವರ ಅಭಿಮಾನಿಗಳೆಲ್ಲ ಪ್ರತಿಯೊಬ್ಬರು ಕಾಯ್ತಿದ್ದಾರೆ. ಬಟ್ ಅದನ್ನು ಪ್ರೂವ್ ಮಾಡ್ಕೋಬೇಕು ಅಂದರೆ ಧೋನಿ ಕೋಚಿಂಗ್ ಸ್ಟಾಫಾಗಿ ಇನ್ನೂ ಕಂಡು ಬರಬೇಕು. ಎಸ್, ಇವಾಗ ಫ್ಲೆಮಿಂಗ್ ಅಂತ ಆಟಗಾರ CSK ಟೀಮಲ್ಲೇ ಇದ್ದಾರೆ. ಅವ್ರು ಧೋನಿಯನ್ನು ನಾವು ಏನು CSKದಲ್ಲೇ ಇದ್ದಾರೆ ಅಂತೀವಿ, ಫ್ಲೆಮಿಂಗ್ ಕೂಡ CSK ಟೀಮಲ್ಲೇ ಅವ್ರು ಆವತ್ತಿಂದ ಇದ್ದಾರೆ. ಸೊ ಅವರು ಹೇಗೆ ಮಾಡಿಸ್ತಿದ್ದಾರೆ ಅದನ್ನು ಅವರು ಸ್ವಲ್ಪ ಪಡ್ಕೊಂಡ್ರೆ ನಿಜವಲ್ಲೂ ನಾಳೆ ಇಂಡಿಯನ್ ಕ್ರಿಕೆಟ್ಗೂ ಒಳ್ಳೆಯದಾಗುತ್ತೆ. ಸೊ ಧೋನಿಯನ್ನು ಸ್ವಲ್ಪ ಬದಿಗಿಡಿ, ಟೀಮನ್ನು ಹೊಸ್ದಾಗಿ ಬೆಳೆಸೋದಕ್ಕೆ ನೋಡಿ. ಇವತ್ತು ನೋಡಿ RCB ಆಗಿರಲಿ, ವಿರಾಟ್ ಕೊಹ್ಲಿ ಇಲ್ಲ ಅಂದರೂ RCB ನಡೆಯುತ್ತೆ ಅನ್ನೋ ಮಟ್ಟಕ್ಕೆ ತಗೊಂಡ್ಬಂದಿದ್ದಾರೆ. ಮುಂಬೈ ಇವತ್ತು ರೋಹಿತ್ ಇಲ್ಲ ಅಂದ್ರೂ ನಾವು ನಡೆಸುತ್ತೆ. ಬಟ್ ಚೆನ್ನೈ ಕೂಡ ಆ ಥರ ಆದರೆ ತುಂಬ ಒಳ್ಳೆಯದು. ಎಸ್ ಸರ್, ಇನ್ನೊಬ್ರು ಕಾಲರ್ ಇದ್ದಾರೆ, ನವೀನ್ ಅಂತ ಹಾಸನಿಂದ. ನಮಸ್ತೆ ಸರ್. ನಮಸ್ತೆ ನವೀನ್ ಅವರೇ. ಹೇಳಿ ಮೇಡಮ್. ನಿನ್ನೆ ಮ್ಯಾಚ್ ನೋಡಿದ್ರಾ, ಹೇಗಿತ್ತು? ಮ್ಯಾಚ್ ನೋಡಿದ್ರು ತುಂಬಾ ಚೆನ್ನಾಗಿತ್ತು.
ಬಟ್ ಆದ್ರೆ ಏನಂತಂದ್ರೆ ನಮಗೆ ಮ್ಯಾಚ್ ತುಂಬಾ ಸ್ಟ್ರಾಂಗ್ ಆಗ್ಬೇಕು ಅನ್ಸುತ್ತೆ. ಬೌಲಿಂಗ್ ಎಲ್ಲ ಸ್ವಲ್ಪ ವೀಕ್ ಇದೆ. ಹಲೋ, ಹೇಳಿ ಹೇಳಿ ಸರ್. ಬೌಲಿಂಗ್ ಅಲ್ಲಿ ಅಂದ್ರೆ ಅನಾವಶ್ಯಕವಾಗಿ ನೋಬಲ್ ಹಾಕೋದು, ಫುಲ್ ಟಾಸ್ ಹಾಕೋದು, ತುಂಬಾ ಟೆನ್ಷನ್ ಗೆ ಮ್ಯಾಚ್ ತರೋದು. ಅಂದ್ರೆ ಈಸಿಯಾಗಿ ಎಲ್ಲ ಮ್ಯಾಚ್ ಕೂಡ ಏನ್ ಮಾಡಿದ್ರು, ಮ್ಯಾಚ್ ಡ್ರಾಪ್ ಆಯ್ತು. ಹೌದು. ಅದೆಲ್ಲನೂ ತಡೆಗಟ್ಬೇಕು ಸ್ವಲ್ಪ. ಯಾಕೆ ಅಂತಂದ್ರೆ ಮುಂಬೈ ತುಂಬಾ ಸ್ಟ್ರಾಂಗ್ ಇದೆ. ಬೌಲಿಂಗ್ ಲೈನ್ ಅಪ್ ಅಲ್ಲಿ ಆಗ್ಬೋದು, ಬ್ಯಾಟಿಂಗ್ ಅಲ್ಲಿ ಆಗ್ಬೋದು, ತುಂಬಾ ಸ್ಟ್ರಾಂಗ್ ಇದೆ. ನಾವ್ ಈ ಸಲ 18 ಕಪ್ ನಮ್ದೇ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ನಿಜ ಮಾಡ್ಬೇಕು ಅಂತಂದ್ರೆ ಬ್ಯಾಟಿಂಗು ಬೌಲಿಂಗ್ ಎರಡು ಕೂಡ ಪಕ್ಕ ಇರ್ಬೇಕು. ಮತ್ತೆ ಫೀಲ್ಡಿಂಗ್ ಮತ್ತು ತುಂಬಾ ಚೆನ್ನಾಗಿದ್ರೆ ಚಂದ. ಓಕೆ, ಇನ್ನು ಟೀಮ್ ಅಲ್ಲಿ ಏನಾದ್ರು ಚೇಂಜಸ್ ಆಗ್ಬೇಕು ಅಂತ ಹೇಳ್ತೀರಾ, ಅಂದ್ರೆ ಪ್ಲೇಯರ್ಸ್ಗಳು? ಚೇಂಜಸ್ ಅಂತ ಅಂದ್ರೆ ಮಿಡಲ್ ಆರ್ಡರ್ ಸ್ವಲ್ಪ ಸ್ಟಾರ್ಟಿಂಗ್ ಓಪನಿಂಗ್ ಮ್ಯಾಚ್ ಶುರುವಾದ ಚೆನ್ನಾಗಿತ್ತು. ಬರ್ತಾ 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 ಏನಾಗಿದೆ ಅಂದ್ರೆ ಈಗ ದೇವದತ್ ಪಡಿಕಲ್ ಆಗ್ಬೋದು, ಸ್ವಲ್ಪ ಪಾಟೀದಾರ್ ಆಗ್ಬೋದು, ಆಮೇಲೆ ಅದಾದ್ಮೇಲೆ ಜಿತೇಶ್ ಶರ್ಮಾ ಆಗ್ಬೋದು. ಈ 2 ಮ್ಯಾಚ್ 3 ಮ್ಯಾಚ್ ಇಂದ ಸ್ವಲ್ಪ ಅಷ್ಟು ರನ್ ಬರ್ತಾ ಇಲ್ಲ ಅವರಿಂದ. ಹಲೋ, ಹೌದು ಹೇಳಿ ಸರ್. ಓಪನಿಂಗ್ ಪರವಾಗಿಲ್ಲ. ಆಮೇಲೆ ಎಂಡಿಂಗ್ ಅಲ್ಲಿ ಫಿನಿಶರ್ ಚೆನ್ನಾಗಿದೆ. ಟೀಮ್ ಡೇವಿಡ್ ಆಗ್ಬೋದು, ಆಮೇಲೆ ಫೋರ್ಡ್ ಆಗ್ಬೋದು, ತುಂಬಾ ಅವ್ರದ್ದು ಬ್ಯಾಟಿಂಗ್ ಚೆನ್ನಾಗಿದೆ. ಈ 3-4-5 ಜನ ಮೇಲೆ ಮಾತ್ರ ಮ್ಯಾಚ್ ಡಿಪೆಂಡ್ ಆಗಿದೆ ಅನಿಸ್ತಾ ಇದೆ ನಿನ್ನೆ ಮ್ಯಾಚ್ ನೋಡಿದ್ರೆ. ಫೀಲ್ಡಿಂಗ್ ಅಲ್ಲಿ ಮಾತ್ರ ತುಂಬಾ ಕಳಪೆ ಇತ್ತು. ಸ್ಕೋರ್ ಅನಾವಶ್ಯಕವಾಗಿ ಹೋಗ್ತಲೇ ಇದ್ದು, ಕ್ಯಾಚ್ ಮಿಸ್ ಆಗ್ತಿತ್ತು. ಆಮೇಲೆ ಪ್ರತಿಯೊಂದು ವಿಕೆಟ್ ಬೌಲಿಂಗ್ ಮಾಡ್ರೆ ಸ್ವಲ್ಪ ವಿಕೆಟ್ ಅವರು ಈಸಿಯಾಗಿ ಕೈ ಚೂತಾರೆ. ಇವರೇ ಏನಾದ್ರು ಓವರ್ ಆಗಿ ಟ್ರೈ ಮಾಡ್ತಾ ಹೋದ್ರೆ ಏನಾಗುತ್ತೆ, ಸ್ಕೋರ್ ಜಾಸ್ತಿ ಆದ್ರೆ ಅವರು ಏನ್ ಮಾಡ್ತಾರೆ, ವಿಕೆಟ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಕ್ಕಲ್ಲ. ಈ ತರ ಆಗ್ತಾ ಹೋಗ್ತದೆ. ಹೌದು ಸರ್. ಇನ್ನು ನೆಕ್ಸ್ಟ್ ಬರುವಂತ ದಿನಗಳಲ್ಲಿ RCB ತಂಡಕ್ಕೆ ಯಾರು ಒಂದು ಒಳ್ಳೆ ಕಾಂಪಿಟೇಷನ್ ಕೊಡ್ಬೋದು ಅನ್ಸುತ್ತೆ? ಯಾವ ಟೀಮ್? ಸ್ವಲ್ಪ ನನ್ನ ಪ್ರಕಾರ ಮುಂಬೈ ಸ್ವಲ್ಪ ಸ್ಟ್ರಾಂಗ್ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಬೌಲಿಂಗ್ ತುಂಬಾ ಚೆನ್ನಾಗಿದೆ. ಇನ್ನು ನಾವು ನಮ್ಮ ಇಂಡಿಯಾದ ಬುಮ್ರಾ ಹೇಳಲೇಬೇಕು, ಇಡೀ ವರ್ಲ್ಡ್ ಅಲ್ಲಿ ನಂಬರ್ 1 ಬೌಲರ್. ಸೊ ಅದ್ರ ಜೊತೆಗೆ ಅವರಿಗೆ ಸಪೋರ್ಟ್. ಹಲೋ, ಹೇಳಿ ಸರ್ ಹೇಳಿ. ಮತ್ತೆ ಹಾರ್ದಿಕ್ ಬೌಲಿಂಗ್ ಚೆನ್ನಾಗಿದೆ. ಬ್ಯಾಟಿಂಗ್ ನೋಡಿದ್ರೆ ಬ್ಯಾಟಿಂಗು ರೋಹಿತ್ ಶರ್ಮಾ ಆಲ್ರೆಡಿ ಓಪನಿಂಗ್ ಸೂಪರ್ ಆಗಿ ಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಒಂದು 2-3 ಮ್ಯಾಚ್ ಆಡ್ಲಿಲ್ಲ, ಎಲ್ಲ ಇದ್ ಮಾಡಿದ್ರು. ಬಟ್ ನಮ್ಮ ಇಂಡಿಯನ್ಸ್ ರೋಹಿತ್ ಶರ್ಮಾ ಬಗ್ಗೆ ನಾವು ಮಾತಾಡಂಗಿಲ್ಲ. ಇಟ್ಲಾನು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಇದೆ. ಇತ್ತೀಚೆಗಿನ ಈಗ 2-3 ಮ್ಯಾಚ್ ಇಂದ ಆಡ್ತಾ ಇದ್ದಾರೆ. ಸೊ ಅವೆಲ್ಲ ನೋಡ್ಕೊಂಡ್ರೆ ಬ್ಯಾಟಿಂಗು ಮತ್ತೆ ಬೌಲಿಂಗ್ ಫೀಲ್ಡಿಂಗ್ ಅದು ಮುಂಬೈ ಚೆನ್ನಾಗಿದೆ. ಸೊ ಅಂತರ ಜೊತೆ ಫೈಟ್ ಮಾಡ್ಬೇಕು ಬೆಂಗಳೂರು ಅಂತಂದ್ರೆ ಬ್ಯಾಟಿಂಗು ಬೌಲಿಂಗು ವಿತ್ ಫೀಲ್ಡಿಂಗ್ ಎರಡು ಚೆನ್ನಾಗಿದ್ರೆ ಖಂಡಿತ ಕಪ್ ನಮ್ದು ಹಾಕ್ಸ್ಬೋದು. ನವೀನ್ ಅವರೇ, ಏನಿಲ್ಲ, ಇವಾಗ ರಜತ್ ಪಟ್ಟಿದಾರ್ ಹೊಸದಾಗಿ ಕ್ಯಾಪ್ಟನ್ಸಿ ಆಗಿದಾರಲ್ಲ ಈ ನಮ್ಮ RCBಗೆ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಅದ್ರಲ್ಲಿ ಏನಂತಂದ್ರೆ ಈಗ ಹೊಸದಾಗಿದ್ದಾರೆ, ಚೆನ್ನಾಗಿದೆ. ಬಟ್ ಇವಾಗ ಹೋದ ವರ್ಷಕ್ಕೆ ಕಳೆದ ವರ್ಷ 2 ವರ್ಷ ಹೋಲ್ಸ್ಕೊಂಡ್ರೆ ಈಗ ಪರವಾಗಿಲ್ಲ. ಯಾಕೆಂದ್ರೆ ಆಲ್ರೆಡಿ ಟೇಬಲ್ ಅಲ್ಲಿ ಟಾಪರ್ ಆಗಿದ್ದಾರೆ. ಆದ್ರೆ ಇನ್ನೂ ಅದು ಸಾಲದು. ಏನಂತಂದ್ರೆ ಯಾವ್ದೋ ಒಂದು ಲಕ್ ಮೇಲೆ ಕೆಲವೊಂದು ಮ್ಯಾಚ್ ಬಂದಂಗೆ ಆಗ್ಬಿಡುತ್ತೆ. ನಮ್ಗೆ ಒಂಥರ ಬೇಜಾರಾಗ್ತಾ ಇರ್ತದೆ. ಈಗ ಬ್ಯಾಟಿಂಗ್ ಅಲ್ಲಿ ಯಾವ ಬಂದು ಈಗ ರಾಜಸ್ಥಾನ್ ಮೊನ್ನೆ 2ನೇ ಮ್ಯಾಚ್ ನಡೀತು. ಆಲ್ರೆಡಿ ರಾಜಸ್ಥಾನ್ ವಿನ್ ಆಗಿ ತಿಳ್ಕೊಂಡಿದ್ದು, ಲಾಸ್ಟ್ ಕಂಟಿನ್ಯೂಸ್ ವಿಕೆಟ್ ಬೀಳ್ ಆಗಿ ಬೆಂಗಳೂರು ಗೆಲ್ತು. ಆ ಸಿಚುವೇಶನ್ ನೋಡ್ಕೊಂಡ್ರೆ ಏನೋ ಒಂದ್ ಕೆಲವೊಂದು ಲಕ್ ಬಿಡುತ್ತೆ. ಆತರ ಆಗ್ಬಾರ್ದು. ಲಕ್ ಮೇಲೆ ಯಾವ್ದು ಲಕ್ ಪ್ರತಿ ಮ್ಯಾಚ್ ಅಲ್ಲಿ ಇರಲ್ಲ. ಫೈನಲ್ ಸೆಮಿಫೈನಲ್ ಬಂದಾಗ ಏನಾಗುತ್ತೆ, ಒಂದು ಮ್ಯಾಚ್ ಆಡೇ ಗೆಲ್ಬೇಕು. ಎಫರ್ಟ್ ಇರ್ಲೇಬೇಕು 100%. ಆತರ ಇದ್ರ ಮಾತ್ರ ವಿನ್ ಸಾಧ್ಯ. ಥ್ಯಾಂಕ್ ಯು ನವೀನ್ ಅವರೇ ಕಾಲ್ ಮಾಡಿದ್ದಕ್ಕೆ. ಅದಕ್ಕಾಗಿ ಇವ್ರು ಸ್ವಲ್ಪ ಫೀಲ್ಡಿಂಗ್ ಕಡೆ ಸ್ವಲ್ಪ ಪ್ಲಸ್ ಬ್ಯಾಟಿಂಗ್ ಅಲ್ಲೂ ಕೂಡ. ಈಗ ನೋಡಿ ಕೊಹ್ಲಿ ನಮಗೆ ಖುಷಿ ಆಗುತ್ತೆ, ನಾವು ಕೊಹ್ಲಿ ಫ್ಯಾನು. ಕೊಹ್ಲಿ ಅವ್ರು ಆಡ್ದವಲ್ಲಿ, ಯಾಕೆಂದ್ರೆ ಅವ್ರು ಅವತ್ತಿಂದಲೂ ಆಡ್ಕೊಂಡ್ ಬಂದಿದ್ದಾರೆ. ಇನ್ನೊಂದು ಪಾಕಿಸ್ತಾನ ಮೇಲೆ ಆಡಿದ್ರಲ್ಲ ಅವ್ರ ಮ್ಯಾಚ್ ನೆನ್ಕೊಂಡ್ರೆ ಈಗ ನಾವು ತುಂಬಾ ಖುಷಿ ಪಡ್ತೀವಿ. ಥ್ಯಾಂಕ್ ಯು ನವೀನ್ ಅವರೇ ಕಾಲ್ ಮಾಡಿದ್ದಕ್ಕೆ. ಏನ್ ಗೊತ್ತಾ, ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಅಂತ ಅನಿಸುತ್ತೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಕೇಳಿಸ್ತಿದ್ಯಾ? ಎಸ್ ಸರ್, ನಿಮ್ ಹೆಸರು? ರವಿಕುಮಾರ್ ಅಂತ ಮೇಡಮ್. ಎಸ್ ರವಿಕುಮಾರ್ ಅವರೇ, ಹೇಳಿ ನಿನ್ನೆ ಮ್ಯಾಚ್ ಹೇಗಿತ್ತು? ಮೇಡಮ್ ಸೂಪರ್ ಥ್ರಿಲ್ಲಿಂಗ್ ಮ್ಯಾಚ್ ಮ್ಯಾಮ್, ಸೂಪರ್ ಆಗಿತ್ತು. ಎಸ್, ಇನ್ನು ಚೆನ್ನೈ ವಿರುದ್ಧ 2 ಮ್ಯಾಚ್ ಅಲ್ಲೂ ಕೂಡ ನಮ್ಮ RCB ಗೆದ್ದಿರುವಂತದ್ದು. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಯಾವ ನಮ್ಮ ಈ IPL ಸ್ಟಾರ್ಟ್ ಆಗ್ತೀನೋ ಯಾವತ್ತು 2 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಮಾತ್ರ ಗೆದ್ದಿದ್ರು. 18ರಲ್ಲಿ ಮಾತ್ರ ಎರಡು ಸತಿನೂ ಹೊಡೆದಾರೆ. 2 ಮ್ಯಾಚ್ ಫಸ್ಟ್ ಸೆಕೆಂಡ್ ಹೊಡೆದಾರೆ ಮೇಡಮ್. ಅದ್ರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಇದ್ರಲ್ಲ ಮೇಡಮ್, ವಿರಾಟ್ ಕೊಹ್ಲಿ ಸ್ಟೇಜಿಂಗ್ ನಾಗ ಏನ್ ಮಾಡ್ತಾರ ಅದನ್ನ ಓಪನಿಂಗ್ ಆಡಿದ್ರು ನಿನ್ನೆ. ಎಸ್, ಇನ್ನು ಈ ಸಲ ನಮ್ಮ RCB ತಂಡ ಎಲ್ಲ ರೆಕಾರ್ಡ್ಸ್ನು ಬ್ರೇಕ್ ಮಾಡ್ತಾ ಇದೆ. ಸೊ ಇದ್ರ ಜೊತೆಗೆ ಕಪ್ ಕೂಡ ಗೆಲ್ತಾರ ಹೇಗೆ ಅಂತ? 100% ಮ್ಯಾಮ್, 100% ಗೆದ್ದೇ ಗೆದ್ದಿದ್ದಾರೆ ಮೇಡಮ್. ಓಕೆ, ಯಾರು ಇವ್ರಿಗೊಂದು ಟಫ್ ಕಾಂಪಿಟೇಷನ್ ಆಗ್ಬೋದು ಅಂತ?
ಏನು ಅಂದ್ರೆ ಅದರಲ್ಲಿ GT ಎಲ್ಲ ಆಡ್ತಾರೆ ಮೇಡಮ್, ಅವ್ರಿಗೆಲ್ಲ ಲೀಡ್ ಮಾಡೋದ್ ಗೊತ್ತಿಲ್ಲ, ಗಿಲ್ಲಿ ಎಲ್ಲ. ಏನ್ ಮೇಡಮ್ ಏನಂದ್ರೆ ಮುಂಬೈ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇದೆ. ಯಾಕೆ ಅಂದ್ರೆ ಅವರು 5-6 ಮ್ಯಾಚ್ ಬೌಲಿಂಗ್ ಇದೆ. ಬೂಮ್ರಾ ಒಳ್ಳೆ ಯಾರ್ಕರ್ ಮಾಡ್ತಾರೆ, ಅವ್ರದ್ದು ಬೌಲಿಂಗ್ ಚೆನ್ನಾಗಿದೆ, ಬೋಲ್ಟ್ ಇದಾರೆ, ಅವರೆಲ್ಲ ಚೆನ್ನಾಗಿದೆ ಮೇಡಮ್ ಬೌಲಿಂಗ್. ಸ್ವಲ್ಪ ಅವ್ರು ನೋಡ್ಕೊಂಡು ಆಡ್ಬೇಕಷ್ಟೇ ಬೆಂಗಳೂರು ಟೀಮ್. ಎಸ್ ಥ್ಯಾಂಕ್ ಯು ರವಿಕುಮಾರ್ ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್, ಇನ್ನು ಕೊಹ್ಲಿ ಅವ್ರ ಬಗ್ಗೆ ಮಾತಾಡಲೇಬೇಕು. ಮಂಜುನಾಥ್ ಅವರೇ, ನೀವು ಹೇಳಬೇಕು ಕೊಹ್ಲಿ ಅವ್ರ ಬಗ್ಗೆ. ಯಾಕಂದರೆ ಇವಾಗ ಎಷ್ಟೇ ಜನ ಟ್ರೋಲ್ ಮಾಡಿರಲಿ ಅಥವಾ ಏನಾದರೂ ಅವರಿಗೊಂದು ಹೇಳಿರಲಿ, ನೆಗೆಟಿವ್ ಆಗಿ ಹೇಳಿದ್ರು ಕೂಡ ಅವ್ರು ಅದಕ್ಕೆಲ್ಲ ಪ್ರತ್ಯುತ್ತರ ಕೊಟ್ಕೊಂಡು ಕಮ್ ಬ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ RCB ತಂಡನ ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿಯಾಗುತ್ತೆ ಮೇಡಮ್. ಕ್ರಿಕೆಟ್ ಅಂತ ಒಂಥರ ಎಮೋಷನ್ ನಮಗೆ. ಅದರಲ್ಲೂ ಕೊಹ್ಲಿ, RCB ನಮ್ಮೂರು ನಮ್ಮತನ ಅಂತಂದರೆ ಒಂಥರ ಯಾವಾಗಲೂ ಎಕ್ಸ್ಟ್ರಾ ಎಮೋಷನ್ ಜಾಸ್ತಿ ಕೊಹ್ಲಿ ಬಗ್ಗೆ ಆಗಲಿ, RCB ಟೀಮ್ ಬಗ್ಗೆ ಆಗಲಿ. ಸೊ ಅದು ಯಾರು ಬಂದರು ಯಾರು ಬಿಟ್ಟರು, ಚೆನ್ನಾಗಿ ಆಡಿದ್ರು ಬಂದರು ಹೋದ್ರು ಅದೆಲ್ಲ ಲೆಕ್ಕಕ್ಕೆ ಬರೋಲ್ಲ. ಇಲ್ಲಿ ಯಾರಿದ್ರು ಅವ್ರ ಟೀಮ್ಗೋಸ್ಕರ ಏನು ಮಾಡ್ತಾರೆ ಒಂದಂದರೆ ಒಂದು ಮನೆಯಲ್ಲಿ ಯಾವ ಥರ ಒಬ್ಬ ಫೇವರ್ ಪರ್ಸನ್ ಬಂದಾಗ ಒಂಥರ ಹೆಂಗೆ ಖುಷಿ ಆಗುತ್ತೆ, ಮನೆ ವಾತಾವರಣ ಹೆಂಗೆ ಖುಷಿ ಆಗುತ್ತೆ ಅಂತಂದರೆ ವರ್ಷದಲ್ಲಿ ಒಂದು ಸಲ ನಾವು ನೋಡ್ತೀವಿ ಬೆಂಗಳೂರಲ್ಲಿ ಆತ ಇರಲಿ. ಅವರು ಹೇಳ್ಕೊಂಬಿಟ್ಟಿದ್ದಾರೆ ನನಗೆ ಬೆಂಗಳೂರು ಒಂಥರ ಹೆಂಗೆ ಅಂದರೆ ಹೋಮ್ ಟೌನ್ ಇದ್ದಂಗೆ ನನಗೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಟೀಮ್ ಚೆನ್ನಾಗಿ. ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಎಸ್, ಲಕ್ಷ್ಮಣ್ ಮೂರ್ತಿ ಅಂತ ಹಾವೇರಿಯಿಂದ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್, ಕೇಳಿಸ್ತಿದ್ಯಾ? ನಮಸ್ತೆ ಮೇಡಮ್. ಹೇಗಿತ್ತು ಸರ್ ನಿನ್ನೆ ಮ್ಯಾಚ್ ಚೆನ್ನೈ ವಿರುದ್ಧ? ನಿನ್ನೆ ಮ್ಯಾಚು ಬಹಳ ಇದಾಗಿತ್ತು. ಸೋಲ್ತಾರೆ ಅನ್ಕೊಂಡಿದ್ವಿ, ಕೊನೆಗೂ ಗೆದ್ದೇ ಬಿಟ್ರು. ಓಕೆ, ಸೊ ತುಂಬಾ ಥ್ಯಾಂಕ್ಸ್. ಎಸ್, ಇನ್ನು 2 ಮ್ಯಾಚ್ ಕೂಡ ಚೆನ್ನೈ ವಿರುದ್ಧ ಗೆದ್ದಿದ್ದಾರೆ. ಎರಡರಿಂದ ಗೆದ್ದವ್ರೆ. ಎಸ್, ನಾವು RCB ಫ್ಯಾನು. ಸರ್ ಎಲ್ಲಿಂದ ಕಾಲ್ ಮಾಡ್ತಾ ಇದ್ರ? ಎಷ್ಟು ನಿಮ್ಮ ವಯಸ್ಸೀಗ? ಹಾವೇರಿ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಷ್ಟು ನಿಮ್ಮ ವಯಸ್ಸೆಷ್ಟು? ಸರ್ ಕೇಳಿಸ್ತಿದ್ಯಾ? TV ವಾಲೆ. ಹೌದಾ, ಕೇಳಿಸ್ತದೆ. ಸರ್ ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿ ವಾಲ್ಯೂಮ್ ಫುಲ್ ಮ್ಯೂಟ್ ಮಾಡಿಬಿಡಿ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸಿದ್ರೆ ನೀವು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮತ್ತೆ ನಿಮ್ಮ ವಯಸ್ಸೆಷ್ಟು? ಬೆಂಗಳೂರಿಂದ. ವಯಸ್ಸೆಷ್ಟು? 35. ಓಕೆ, ಅವಾಗಲೇ ಕಾಲ್ ಕಟ್ ಆಯ್ತು. ಎಸ್, ಹೇಳಿ ಸರ್. ಚೆನ್ನೈ ವಿರುದ್ಧ ಗೆದ್ದಿದೆ ಅಂಡ್ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು? ಯಾಕಂದ್ರೆ ನೆಕ್ಸ್ಟ್ ಹೋಗ್ತಾ ಇನ್ನೂ ತುಂಬಾ ಒಂದು ಟಫ್ ಕಾಂಪಿಟೇಷನ್ ಇರುವಂತದ್ದು. ಸೊ RCB ಟೀಮ್ ಅಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಿಮ್ ಪ್ರಕಾರ? ನಮ್ ಕಡೆ ಬೌಲಿಂಗ್ ಲೈನಪ್ ಚೆನ್ನಾಗಿಲ್ಲ, ಮತ್ತೆ ಆಲ್ರೌಂಡರ್ಗಳು ಸ್ವಲ್ಪ ಬೇಕಾಗುತ್ತೆ, ಮತ್ತೆ ಫೀಲ್ಡಿಂಗ್ ಸರಿ ಇಲ್ವಾ? ಚೆನ್ನಾಗಿಲ್ಲ. ನಮ್ಮ ಬೌಲಿಂಗ್ ಸರಿ ಇಲ್ಲ ಅನ್ಸುತ್ತಾ ನಿಮ್ಗೆ? ಬೌಲಿಂಗ್ ಗೆದ್ದಿದೀವಿ ಅನ್ಸುತ್ತೆ. ಯಾವ ಬೌಲಿಂಗ್ ನಿಮ್ಗೆ ಚೇಂಜ್ ಮಾಡ್ಬೇಕು ಅಂತ ಅನ್ಸುತ್ತೆ? ಸರ್ ಬೌಲಿಂಗ್ ಅಂದ್ರೆ ಬೌಲಿಂಗ್ ಲೈನಪ್ ಚೆನ್ನಾಗಿ ಹಾಕ್ಬೇಕು. ಇಷ್ಟೊಂದು ರನ್ ಹೊಡೆದು ಓಡಿಸ್ಕೋಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಕಂಟ್ರೋಲ್ ಮಾಡುವಂತ ಎಫೆಕ್ಟ್ನೆಸ್ ಬೌಲರ್ಗಳು ಬೇಕು. ಎಸ್, ಥ್ಯಾಂಕ್ ಯು ಲಕ್ಷ್ಮಣ್ ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್, ಇನ್ನೊಬ್ರು ಕಾಲರ್ ಮೇಘಾಲಯದಿಂದ ಕಾಲ್ ಮಾಡಿದ್ದಾರೆ, ನಮ್ಮ ಶೋ ನೋಡಿ ಮಾತಾಡ್ಲೇಬೇಕು ಅಂತ. ಎಸ್, ಅನಂತ್ ಮೂರ್ತಿ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಾವು ಅನಂತ್ ಮೂರ್ತಿ ಅಂತ ಮೇಘಾಲಯದಲ್ಲಿ ಇದೀವಿ. ಎಸ್ ಸರ್, ನೀವು ಕಾಲ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಎಸ್, ನಿನ್ನೆ ಮ್ಯಾಚ್ ನೋಡಿದ್ರಾ? ಅಯ್ಯೋ ಖಂಡಿತ ಮೇಡಮ್, ಇಂಥ ಮ್ಯಾಚ್ ಮಿಸ್ ಮಾಡಕ್ 100% ಸಾಧ್ಯನೇ ಇಲ್ಲ. ಮ್ಯಾಚ್ ನೋಡಾದ್ಮೇಲೆ ಕೂಡ 1 ಅವರ್ 2 ಅವರ್ ನಿದ್ದೆ ಬಂದಿಲ್ಲ. ಅದೇ ಹೈಲೈಟ್ಸ್ ಎಲ್ಲ ನೋಡ್ತಾ ಇದ್ವಿ, ಮತ್ತೆ ತುಂಬಾ ಖುಷಿ ಆಯ್ತು. ಓಕೆ, ಎಸ್ ಸರ್, ಇನ್ನು ಈ ಸಲ ಕಪ್ ಗೆಲ್ತಾರ RCB ಹೇಗೆ ಅಂತ? ಹಲೋ. ಎಸ್ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಹೇಳಿ ಮೇಡಮ್. ಎಸ್, ಈ ಸಲ ಕಪ್ ಗೆಲ್ತಾರ ಹೇಗೆ ಅಂತ ನಮ್ಮ RCB ತಂಡ? ಅಲ್ಲ, ಈ ಸರಿ ಕಪ್ ಗೆಲ್ಲೇಬೇಕು. ಇದಕ್ಕಿಂತ ಒಂದು ಸುವರ್ಣ ಅವಕಾಶ ಮತ್ತೆ ಸಿಗುತ್ತೋ ಗೊತ್ತಿಲ್ಲ. ಅಂತ ಟೀಮ್ ಬ್ಯಾಲೆನ್ಸ್ ಆಗಿದೆ. ಇವನ್ ಇಬ್ಬಿಬ್ರಿಗೂ ಪ್ಲೇಯರ್ಸ್ ಆಡ್ತಾ ಇರೋದ್ರು ಕೂಡ ಬೇರೆ ಪ್ಲೇಯರ್ಸ್ ಬಂದು ಅಂತ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅವ್ರ ಆಬ್ಸೆನ್ಸ್ ನ ಎಲ್ಲೂ ಹೈಲೈಟ್ ಮಾಡ್ತಾ ಇಲ್ಲ, ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ತುಂಬಾ ಚಾನ್ಸಸ್ ಇದೆ. ಈ ಸತಿ ಗೆಲ್ಲೇಬೇಕು. ಎಲ್ಲಾರು ಟೀಮ್ ಎಫರ್ಟ್ ಆಗಿ ಎಲ್ಲಾ ಕಡೆಯಿಂದ ಬೌಲಿಂಗು ಬ್ಯಾಟಿಂಗು ಎಲ್ಲಾ ಕಡೆಯಿಂದ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಸ್ವಲ್ಪ ನಿನ್ನೆ ಕ್ಯಾಚ್ಗಳೆಲ್ಲ ಬಿಟ್ಬಿಟ್ರು, ಸ್ವಲ್ಪ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಎಸ್, ಇನ್ನು ಈ ಟೀಮ್ ಅಲ್ಲಿ ಪ್ಲೇಯರ್ಸ್ ನ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾ ಹೇಗೆ ಅನ್ಸುತ್ತೆ ನಿಮ್ ಪ್ರಕಾರ? ಇಲ್ಲ ಆತರ ಚೇಂಜಸ್ ಏನೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಯಾವ್ದೇ ಚೇಂಜಸ್ ಮಾಡಿದ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಿದೆ. ಈಗ ಬೆತ್ತಲ್ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ನಿನ್ನೆ ಹೆಜಲ್ವುಡ್ ಆಬ್ಸೆನ್ಸ್ ಇದ್ರು ಕೂಡ ಅವ್ರದ್ದು ಆಬ್ಸೆನ್ಸ್ ಏನ್ ಇಲ್ಲ ಅಂತ ಇವರು ತೋರಿಸಿದ್ದಾರೆ. ಹಂಗಾಗಿ ಚೇಂಜಸ್ ಏನು ಅವಶ್ಯಕತೆ ಇಲ್ಲ. ಬಟ್ ಉತ್ತಮ ಪ್ರದರ್ಶನ ಬಂದ್ರೆ ಖಂಡಿತ ಈ ಸತಿ ಕಪ್ ಗೆಲ್ಲೋ ಚಾನ್ಸಸ್ ಇದ್ದೇ ಇದೆ ಅಂತ ಹೇಳ್ತಾ ಇದೀನಿ. ಎಸ್, ಇನ್ನು ಯಾರು ಒಂದು ಟಫ್ ಕಾಂಪಿಟೇಟರ್ ನಮ್ಮ ಟೀಮ್ಗೆ? ಅಲ್ಲ, ನಾನು ಈಗ ಒಂದು 10
ಟೀಮ್ಗಳಿದ್ದ ಒಂದು ಟೂರ್ನಮೆಂಟ್ ಅಲ್ಲಿ ಟಫ್ ಕಾಂಪಿಟೇಟರ್ ಯಾರು ಬೇಕಾದ್ರೂ ಬರ್ಬೋದು, ಆದ್ರೆ ಇಂಥವ್ರು ಅಂತವ್ರು ಅಂತೇನಿಲ್ಲ, ಯಾರೇ ಬಂದ್ರು ಆ ಗೆಲ್ಲೋಂತ ಒಂದು ಪರ್ಫಾರ್ಮೆನ್ಸ್ ಕೊಡ್ಲೇಬೇಕು. ಅವರು ಇವರು ಅಂತ ಏನಿಲ್ಲ, ಯಾರೇ ಬರ್ಲಿ ಅವರು ಯಾರು ಬಂದ್ರು ನಮ್ಗೇನ್ ತೊಂದ್ರೆ ಇಲ್ಲ, ಯಾರು ಬಂದ್ರು ಗೆಲ್ಲೋಂತ ಒಂದು ಪ್ರದರ್ಶನ ಕೊಡ್ಲೇಬೇಕು, ಈ ಸತಿ ಕಪ್ ಗೆಲ್ಲೇಬೇಕು. ಎಸ್ ಸರ್, ಇನ್ನು ನಿನ್ನೆ ಶೆಫರ್ಡ್ ಅವರು ಒಂದು ಅತ್ಯದ್ಭುತ ಒಂದು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಬಟ್ ಇಷ್ಟು ದಿನ ಸುಮಾರು ಮ್ಯಾಚ್ಗಳಲ್ಲಿ ಅವ್ರನ್ನ ಆಟ ಆಡಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ, ಯಾಕಿರಬಹುದು ಅಂತ? ಅಲ್ಲ, ಶೆಫರ್ಡ್ ಬರಕ್ಕೆ ಲಿವಿಂಗ್ಸ್ಟನ್ ಅವ್ರ ಮೇಲೆ ಸ್ವಲ್ಪ ಭರವಸೆ ಇಟ್ಟಿದ್ರು, ಒಳ್ಳೆ ಆಟಗಾರ ಲಿವಿಂಗ್ಸ್ಟನ್ ಅಂದ್ಬಿಟ್ಟು. ಆದ್ರೆ ಅವ್ರ ಕಡೆಯಿಂದ ಒಂದು ಅವಕಾಶಗಳು ಕೊಟ್ಟರು ಕೂಡ ತುಂಬಾ ಪ್ರದರ್ಶನ ಬರ್ದೇ ಇರೋ ಕಾರಣ ಶೆಫರ್ಡ್ ಅವ್ರಿಗೊಂದು ಅವಕಾಶ ಸಿಕ್ತು. ಆ ಅವಕಾಶನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡು ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ. ಅಂತ ಬ್ಯಾಟಿಂಗ್ ನೋಡಕ್ಕೆ 2 ಕಣ್ಣು ಶಾಂತ ಆಗ್ಲಿಲ್ಲ. ನಿನ್ನೆ 2 ಓವರ್ ಅಲ್ಲಿ ಇಡೀ ಮ್ಯಾಚ್ ಅನ್ನೇ ಟರ್ನ್ ಮಾಡಕ್ ಕೊಟ್ರು. ತುಂಬಾ ಚೆನ್ನಾಗಿತ್ತು ಅವ್ರ ಬ್ಯಾಟಿಂಗ್ ನೋಡಕ್ಕೆ. ಎಸ್, ಇನ್ನು ನಮ್ಮ ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕೊಹ್ಲಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ, ಎಷ್ಟು ಹೊಗಳಿದ್ರು ಕಮ್ಮಿನೇ. ಅವರಂತ ಒಂದು ಆಟಗಾರ, ಅದ್ಭುತ ಆಟಗಾರ ಪ್ರಪಂಚದಲ್ಲೇ ಯಾರು ಇಲ್ಲ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತು ಎಲ್ಲ, ಕೊಹ್ಲಿ ನಾವು ಅಭಿಮಾನಿಗಳು, ಕೊಹ್ಲಿ ಅವರ ಅಭಿಮಾನಿ. ಸೊ ಅವ್ರು 750 ಮಾಡಿದ್ದಾರೆ ಈ ಸೀಸನ್ ಅಲ್ಲಿ. ಅವ್ರದ್ದು 18ನೇ ಸೀಸನ್. ಈ ಸತಿ ಗೆದ್ರೆ ಒಂದು ಅತ್ಯದ್ಭುತವಾಗಿರುತ್ತೆ ಅವ್ರಿಗೆ. ಎಸ್ ಸರ್, ಇನ್ನು ನಿನ್ನೆ ಮ್ಯಾಚ್ ಅಲ್ಲಿ ಸಾಕಷ್ಟು ಕ್ಯಾಚ್ಗಳನ್ನ ಬಿಟ್ರು, ನೀವು ಅದನ್ನ ಸ್ಟಾರ್ಟಿಂಗ್ ಕೂಡ ಹೇಳಿದ್ರಿ. ಸೊ ಇದೆಲ್ಲ ಒಂದು ವೈಫಲ್ಯಗಳನ್ನ ಮೆಟ್ಟಿ ನಿಂತು ಮುಂದೆ ಬರುವಂತಹ ಮ್ಯಾಚ್ಗಳಲ್ಲಿ ಆಡ್ಬೇಕು ಅಂತ ಹೇಳೋದಾದ್ರೆ, ಅಂದ್ರೆ ಈ ಕ್ಯಾಚಸ್ಗಳನ್ನೆಲ್ಲ ಬಿಡೋದು ಇದೆಲ್ಲ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ನಿಮ್ ಪ್ರಕಾರ? ಖಂಡಿತ ಒಂದು ಸಣ್ಣ ತಪ್ಪುಗಳು ಒಂದೊಂದ್ಸತಿ ಮ್ಯಾಚ್ಗಳನ್ನ ಬದಲಾವಣೆ ಮಾಡ್ಬಿಡ್ತವೆ. ಸೊ ಈಗ ಆಲ್ರೆಡಿ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ವಿಭಾಗದಲ್ಲಿ ಆಲ್ರೆಡಿ RCB ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಆದ್ರೆ ಒಂದು ಸಣ್ಣ ಈ ಕ್ಯಾಚ್ ಬಿಡೋದಾಗಿರ್ಬೋದು, ಈ ಒಂದೊಂದ್ಸತಿ ಲೂಸ್ ಬಾಲ್ಗಳಾಗಿರೋದು, ಇವನ್ನೆಲ್ಲ ಸ್ವಲ್ಪ ಇವರು ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ ಈ ಸತಿ ತುಂಬಾ ಟೀಮ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ RCB ಟೀಮು. ಎಸ್, ಥ್ಯಾಂಕ್ ಯು ಸರ್. ನೀವು ಮೇಘಾಲಯದಿಂದ ಕಾಲ್ ಮಾಡಿರೋದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು, ನಮ್ಗೂ ಕಾಲ್ ಕನೆಕ್ಟ್ ಆಗಿತ್ತು. ಜೈ RCB. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇನ್ನು ಮಂಜುನಾಥ್ ಅವರೇ, ನೀವು ಕೊಹ್ಲಿ ಬಗ್ಗೆ ಹೇಳ್ತಿದ್ರಿ, ಕೊನೆಯದಾಗಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಕೊಹ್ಲಿ ಬಗ್ಗೆ ಸರ್ ಆವಾಗಲೇ ಹೇಳಿದ್ರು, ಇದೊಂದು IPL ಸೀಸನ್ ಅನ್ನೋದು ಒಂಥರ ಕಮರ್ಷಿಯಲ್ ವೇದಿಕೆ ಅಂತ. ಸೊ ಕಮರ್ಷಿಯಲ್ ವೇದಿಕೆಯಲ್ಲೂ ತುಂಬ ಜನ ಬಿಗ್ ಅಮೌಂಟ್ಗೆಲ್ಲ ಬಿಗ್ ಇದಕ್ಕೆಲ್ಲ ಆಕ್ಷನಲ್ಲಿ ಸೇಲ್ ಆಗಿದ್ದಾರೆ. ಒಂಥರ ಹೆಂಗೆ ಅಂದರೆ 27 ಕೋಟಿ, 26 ಕೋಟಿ, 25 ಕೋಟಿ ಈ ಥರ ಒಂದು ಹೋಗೋವಂಥ ರೇಸಲ್ಲಿ, ಹೋಗೋವಂಥ ಪ್ರಪಂಚದಲ್ಲಿ ನಾನು ಟೀಮ್ಗೆ ಆಡ್ತೀನಿ, ಅವ್ರು ಎಷ್ಟು ಕೊಟ್ಟರು ನಾನು ಅಷ್ಟಕ್ಕೆ ಆಡ್ತೀನಿ ಅನ್ನೋ ಒಂದು ಸೀಮಿತ ಒಂದು ಮನಸ್ಥಿತಿ ಇಟ್ಕೊಂಡು ಆಡಿದಾರಲ್ಲ. ಸೊ ಇದಕ್ಕಿಂತ ಇಷ್ಟಪಡುವಂಥ ವ್ಯಕ್ತಿ ಯಾರಿಲ್ಲ ನೋಡಿ. ಪ್ರಪಂಚದಾದ್ಯಂತ ಇಡೀ ವರ್ಲ್ಡಲ್ಲೇ ಅವ್ರನ್ನ ನೋಡಿ ಕ್ರಿಕೆಟ್ನ ಬೆಳೆಸೋವಂಥ ದೇಶಗಳು ಉಟ್ಕೊಂಡಿದ್ದಾವೆ ಈಗ. ಸೊ ಅಮೆರಿಕ ಆ್ಯಡ್ ಮಾಡ್ಕೊಂಡಿದೆ, ತುಂಬ ದೇಶಗಳಿದೆ ಎಕ್ಸಾಂಪಲ್ ಆಗಿ ತೊಗೊಳೋದಾದರೆ. ಸೊ ಅಂಥ ವ್ಯಕ್ತಿ ಒಂದು ಟೀಮಲ್ಲಿ ಇದ್ದಾರೆ, ಆ ಒಂದು ಟೀಮ್ ಗೆಲ್ಲಿಸ್ತಾ ಇದ್ದಾರೆ, ಒಂದು ಆನೆಸ್ಟಾಗಿ ಆಡ್ತಾ ಇದ್ದಾರೆ ಅಂತಂದರೆ ನೋಡಿ, ಅವರು ಇದು 7ನೇ 50 ಹೊಡೆದಾಗಲೂ 6 ಮ್ಯಾಚ್ ವಿನ್ ಆಗಿದ್ದಾರೆ. 50+ ರನ್ ಹೊಡೆದಾಗ 100% ವಿನ್ನು ನಮ್ಮ RCB ಗಿದೆ. ಸೊ ಅಂಥ ವ್ಯಕ್ತಿ ಈ ವರ್ಷ ಫೋನಲ್ಲಿ ಹೇಳಿದ್ರು, ಪಾಟೀಲ್ ಸರ್ ಹೇಳಿದ್ರು, ಈ ಒಂದು ಸೀಸನ್ನಲ್ಲಿ ನಾವು ಕಪ್ ಗೆಲ್ಲೋಕ್ಕಾಗಲ್ಲ ಅಂದರೆ ಇನ್ಯಾವ ಸೀಸನ್ನು ಗೆಲ್ಲೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಬ್ಯಾಲೆನ್ಸ್ಡ್ ಆಗಿದೆ ಟೀಮು ಅಂತ. ಕೊಹ್ಲಿಗೆ ಒಂದು ಏನಾದರೂ ಡೆಡಿಕೇಟ್ ಮಾಡಬೇಕು ನಾವುಗಳೆಲ್ಲ ಟೀಮ್ ಪ್ಲೇಯರ್ಸು, ಟೀಮ್ ಮ್ಯಾನೇಜ್ಮೆಂಟು ಅಂತಂದರೆ, ಸೊ ದಿ ಬೆಸ್ಟ್ ಸೀಸನ್ ಅಂತ ಹೇಳ್ತೀನಿ, 18ನೇ ಸೀಸನ್. ಎಸ್, ಇನ್ನು ಪಾಟೀಲ್ ಸರ್, ನೆಕ್ಸ್ಟ್ ಬರುವಂತಹ ಮ್ಯಾಚ್ಗಳು ತುಂಬಾನೇ ಟಫ್ ಆಗಿರುತ್ತೆ. ಈ ಸಣ್ಣ ತಪ್ಪುಗಳೇ ಒಂದು ದೊಡ್ಡ ರಿಸಲ್ಟ್, ಅನಾಹುತಗಳಿಗೆ ಕಾರಣ ಆಗ್ಬೋದು. ನೋಡಿ, ನಾವಿಲ್ಲಿ ಕುತ್ಕೊಂಡು ಪ್ಲಸ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಬಟ್ ಹಾಸನದಿಂದ ಕಾಲ್ ಮಾಡಿದವರು, ಮೇಘಾಲಯದಿಂದ ಕಾಲ್ ಮಾಡಿದವರು ತುಂಬ ಚೆನ್ನಾಗಿ ಹೇಳಿದ್ರು. ಯಾಕಂದರೆ ನಮಗೆ ಈಗ ಈ ಮ್ಯಾಚ್ಗಳನ್ನು ಸೋಲಿಸಿದ್ವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ನಾವಿಲ್ಲಿ ಏನು ತಪ್ಪು ಮಾಡಿದ್ವಿ, ಮುಂದೆ ಹೇಗೆ ಅದನ್ನು ಸರಿ ಮಾಡ್ಕೋಬೇಕು. ಯಾಕಂದರೆ ಕೊಹ್ಲಿ ಅಂತ ಆಟಗಾರ ಕ್ಯಾಚ್ ಬಿಟ್ಟಾಗ ಆಗುವಂಥ ನೋವು ಖಂಡಿತವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಮತ್ತು ಪತ್ತೇದಾರ್ ಆ್ಯಸ್ ಅ ಕ್ಯಾಪ್ಟನ್ ಆಗಿ ನೀವು ತಂಡವನ್ನು ಮುನ್ನಡೆಸೋರು, ಅಲ್ಲಿ ಇಂಪಾರ್ಟೆಂಟ್ ಕ್ರೂಷಿಯಲ್ ಮೂಮೆಂಟಲ್ಲಿ ಕ್ಯಾಚ್ ಬಿಡ್ತೀರಾ. ಆಮೇಲೆ ಶೆಫರ್ಡ್ ಕ್ಯಾಚ್ ಬಿಟ್ರು, ಮತ್ತು ಲಾಸ್ಟ್ ಓವರ್ನಲ್ಲಿ ಕೈಗೆ ಬಂದಂಥ ಮ್ಯಾಚ್ನ ಮತ್ತೆ ಬಾಯಿ ಬರೋ ಥರ ಮಾಡ್ಕೊಂಡ್ಬಿಟ್ಟಿದ್ರು. ಆ ರೀತಿಯಾದಂಥ ಪರಿಸ್ಥಿತಿಗಳಲ್ಲಿ ಖಂಡಿತವಾಗ್ಲೂ ಅದನ್ನು ಸುಧಾರಣೆ ಮಾಡ್ಕೋಬೇಕು. ಇದ್ರ ಮಾತ್ರ ಹಿಂಗಾದಾಗ ಮಾತ್ರ ನಾವು ಫೈನಲ್ನ ಗೆಲ್ಲೋದಕ್ಕೆ ಸಾಧ್ಯ ಅಂತ. ಅವರಿಬ್ಬರು ಮಾತುಗಳು ನಂಗೆ ತುಂಬ ಇಷ್ಟ ಆಯಿತು. ಮುಂದಿನ ಹಂತಗಳಲ್ಲಿ ಮಾಡ್ಕೋತೀವಿ. ತುಂಬ ಸ್ಟ್ರಾಂಗ್ ಟೀಮ್ಗಳಿದ್ದಾವೆ ನೋಡಿ. ನಾವು ಯಾರನ್ನೂ ಟಾರ್ಗೆಟ್ ಮಾಡ್ಕೊಂಡು, ಮುಂಬೈ ಅವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಫೈನಲ್ನ ಗೆಲ್ಲೋದಕ್ಕಾಗಲ್ಲ. ಯಾರು ಬೇಕಾದವ್ರು ಬರಲಿ, ಅವ್ರನ್ನ ಹೊಡೆದು ಈ ಸರಿ ಕಪ್ ಗೆಲ್ಬೋದು ಅಂತ ನನ್ನ ಅನಿಸಿಕೆ. ಎಸ್, ಇನ್ನು ಮುಕುಂದ್ ಸರ್, ಕೊನೆಯದಾಗಿ ಏನು ಹೇಳ್ತೀರಾ? ಒಂದು ವಿಚಾರ ಹೇಳ್ತೀನಿ. RCB ಬ್ಯಾಲೆನ್ಸಿಂಗ್ ಟೀಮ್ ಅಂತ ಯಾಕೆ ಕರಿತೀವಿ ಅಂದರೆ, ವೆರಿ ಸಿಂಪಲ್. ಪ್ಲೇಯಿಂಗ್ 11ಅಲ್ಲಿ ಏನು ಕಾಣಿಸ್ಕೋತಾರೆ ಅವರಷ್ಟೇ ಅಲ್ಲ, ಬೆಂಚ್ ಸ್ಟ್ರೆಂತ್ ಕೂಡ RCB ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋದು ನಿನ್ನೆ ಮ್ಯಾಚಲ್ಲಿ ಪ್ರೂವ್ ಆಗಿದೆ. ಯಾರು ಹೋದ್ರು, ಯಾರು ಮತ್ತೆ ವಾಪಸ್ ಬಂದರು, ಯಾರೂ ಚಿಂತೆ ಪಡಬೇಕಾಗಿಲ್ಲ. ಲಾಸ್ಟ್ ಸೀಸನ್ವರೆಗೂ ನಮಗೆ ಅದೇ ಆಗ್ತಾಯಿತ್ತು. ಒಬ್ಬ ಹೋದರೆ, ಇವಾಗ ಜೋಶ್ ಹೇಸಲ್ವುಡ್ ಹೋಗ್ಬಿಟ್ರೆ ಏನಪ್ಪ ನಾಳೆ ಅನ್ನೋ ಒಂದು ಇದರಲ್ಲೂ ಕೂಡ ಇವತ್ತು ನಾವು ಇಂಗ್ಡಿ ಏನು ಸಕದಾಗ ಆಡ್ತಿದ್ದಾರೆ, ಎಕಾನಮಿ ಬೌಲರ್ ಕಳಿಸ್ಕೊತಾರೆ. ಸೊ ಆ ಥರ ಇರೋದ್ರಿಂದನೇ
ಕಾರಣದಿಂದನೇ RCB ನಾವು ಬೆನ್ ಸ್ಟ್ರೆಂತು ಪ್ಲಸ್ ಬ್ಯಾಲೆನ್ಸಿಂಗ್ ಟೀಮ್ ಅಂತ ಕರೆಸ್ಕೊತಾ ಇರೋದು. ಬಟ್ ಅದು ಮತ್ತಷ್ಟು ಪ್ರೂವ್ ಆಗಬೇಕಾದ್ರೆ ಒಂದು ಮುನ್ಸೂಚನೆ ನಮಗಂತೂ ಸಿಕ್ಕಿದೆ, RCB ಪಕ್ಕಾ ಪ್ಲೇ ಆಫ್ಗಂತೂ ಹೋಗುತ್ತೆ, ಫೈನಲ್ಗೂ ಹೋಗೋ ಚಾನ್ಸಸ್ 100% ಇದೆ. ಬಟ್ ಆ ಫೈನಲ್ ದಿನ ಉತ್ತರ ಆವತ್ತಿನ ಡಿಸ್ಕಷನ್ ಮಾಡೋಣ ಅದಂತೂ ಖಂಡಿತ. ಬಟ್ ಅದೇ ಆಗಲಿ. ಬಟ್ RCB ಮನೆಗಳು ಈಗ ಸದ್ಯಕ್ಕೆ ಖುಷಿ ಪಡಿ, ಎಂಜಾಯ್ ಮಾಡಿ. ಎಸ್, ಇನ್ನು ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, RCB ತಂಡ ಎಲ್ಲಾ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿ ಮುನ್ನುಗ್ತಾ ಇದೆ. ಇದರ ಜೊತೆಗೆ ಕಪ್ ಕೂಡ ಗೆಲ್ಲಿ ಅಂತ ಆಶಿಸ್ತಾ ಮತ್ತೆ ನಾಳೆ ಸಿಗ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.